ಹಾಯ್ ಎಲ್ರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲೋಬೀರು. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿ ಮಧ್ಯಯುಗನ ಭಾರತೀಯ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರಲ್ಲಿ ಏನಪ್ಪ ಅಂತಂದರೆ 4ನೇ ಮನೆತನವಾಗಿರ್ತಕ್ಕಂಥ ಸೈಯದ್ ಸಂತತಿ ಹಾಗೂ ಕೊನೆಯ ಮನೆತನವಾಗಿರ್ತಕ್ಕಂಥ ಲೋಧಿ ಸಂತತಿ ಬಗ್ಗೆ ಅಧ್ಯಯನ ಮಾಡೋಣ. ಈ ಪಾಠವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ದೆಹಲಿ ಸುಲ್ತಾನ ಒಟ್ಟು 5 ಮನೆತನಗಳ ಆಳ್ವಿಕೆ ಮಾಡ್ತಂತ ನೋಡ್ಕೊಳ್ತಾ ಹೋದ್ವಿ. ಈ 5 ಮನೆತನಗಳಲ್ಲಿ ಮೊದಲನೇದಾಗಿ ಗುಲಾಮಿ ಸಂತತಿ, ಆಮೇಲೆ ಖಿಲ್ಜಿ ಸಂತತಿ, ಆಮೇಲೆ ತುಘಲಕ್ ಸಂತತಿ. ಈಗ ಬರೋದು ಯಾವುದಪ್ಪ ಅಂತಂದರೆ ಸೈಯದ್ ಸಂತತಿ ಅಂತೇಳಿ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಸೈಯದ್ ಸಂತತಿ ಬರೋದಕ್ಕಿಂತ ಮುಂಚಿತವಾಗಿ ಈ ಸೈಯದ್ ಸಂತತಿಯ ಬಗ್ಗೆ ಒಂದು ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಈ ಸೈಯದ್ ಸಂತತಿ ಅಂದರೆ ಇಸ್ಲಾಂ ಧರ್ಮದಲ್ಲಿ ಉನ್ನತ ವರ್ಗದವರು ಎಂದರ್ಥ. ಈ ಇಸ್ಲಾಂ ಧರ್ಮದಲ್ಲಿ ಏನಿದೆಯಲ್ಲ, ಈ ಸೈಯದ್ ಸಂತತಿ ಅಂದರೆ ಉನ್ನತ ವರ್ಗದವರು ಎಂದರ್ಥ ಅಂತೇಳಿ ಅರ್ಥ ಕೊಡ್ತಾ ಹೋಗ್ತದೆ. ಹೀಗೆ ಈ ಸಂತತಿ ಅರಸರು ಮೊಹಮ್ಮದ್ ಬಿನ್ ಪೈಗಂಬರ್ ಮತ್ತು ವಂಶಸ್ಥರಾಗಿದ್ದರು. ಆದ ಕಾರಣಕ್ಕಾಗಿ ಇದನ್ನು ದೆಹಲಿ ಸುಲ್ತಾನರ ಶ್ರೇಷ್ಠ ಸಂತತಿ ಅಂತ ಕರೆದರು. ಈ ಸೈಯದ್ ಸಂತತಿ ಏನಿದೆಯಲ್ಲ, ಇದು ಮೊಹಮ್ಮದ್ ಪೈಗಂಬರ ವಂಶಸ್ಥರ ಒಂದು ಮನೆತನ ಅಂತೇಳಿ ಕರೆದ್ರು. ಯಾಕಂತಂದರೆ ಈ ದೆಹಲಿ ಸುಲ್ತಾನರ ಶ್ರೇಷ್ಠ ಸಂತತಿ ಅಂತ ಕರೆದ್ರು. ಇದನ್ನು ಅಷ್ಟು ಶ್ರೇಷ್ಠವಾಗಿ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಮನೆತನ ಅಂತಂದರೆ ಈ ಸೈಯದ್ ಸಂತತಿ. ಈ ಸೈಯದ್ ಸಂತತಿ ಎಂಬ ಅದರ ಅರ್ಥ ಏನು? ಸೈಯದ್ ಎಂಬ ಅರ್ಥ ಏನಂತಂದರೆ ಉನ್ನತ ವರ್ಗದವರು. ಅದಕ್ಕೆ ನಾವು ಮುಂಚಿತವಾಗಲೇ ಈ ಸೈಯದ್ ಎಂದರೆ ಇಸ್ಲಾಂ ಧರ್ಮದಲ್ಲಿ ಉನ್ನತ ವರ್ಗದವರು ಅಂತೇಳಿ ಹೇಳ್ತಾ ಹೋದೆ. ಇದು ಸ್ಥಾಪಕರು ಯಾರಪ್ಪ ಅಂತಂದರೆ ಕಿಜರ್ ಖಾನ್ ಅಂತೇಳಿ. ಯಾರು? ಕಿಜರ್ ಖಾನ್ ಅಂತಂತೇಳಿ. ಈತ ತನ್ನ ಜೀವಿತಾವಧಿವರೆಗೂ ತೈಮೂರ್ನ ಮಗನಾಗಿರ್ತಕ್ಕಂಥ ಫಾರೂಕ್ ಖಾನ್ಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದ. ನೋಡಿ, ತಂದೆ ಕಾಲದಲ್ಲಿ ಕಾಣಿಕೆಯನ್ನು ಕೊಡ್ತಾ ಇದ್ರು. ತಂದೆ ಕಾಲ ಮುಗಿದು ಇವ್ರ ಕಾಲದಲ್ಲಿ ಬಂದರೂ ಕೂಡ ತೈಮೂರ್ನಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಿದ್ದ. ಯಾಕಂತಂದರೆ ಹಿಂದಿನ ಮಹಾಯುದ್ಧದಲ್ಲಿ ಸೋತಿದ್ದೇವ. ಸೋತ ಕಾರಣಕ್ಕಾಗಿ ತನ್ನ ಜೀವಿತಾವಧಿ ಇರುವವರೆಗೂ ತೈಮೂರ್ನ ಮಗನಿಗೆ ಏನು ಮಾಡ್ತಿದ್ದ? ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದ. ಯಾರು? ಈ ಕಿಜರ್ ಖಾನ್. ಇದಾದ ನಂತರ ಆಳ್ವಿಕೆ ಬರೋರು ಯಾರಪ್ಪ ಅಂತಂದರೆ ಮುಬಾರಕ್ ಶಾ ಅಂತೇಳಿ. ಇವ್ರ ಕಾಲಾವಧಿ, ಮುಬಾರಕ್ ಶಾಗರ ಕಾಲಾವಧಿ 1421ರಿಂದ 1431. ಈತ ಸೈಯದ್ ಸಂತತಿಯ ಪ್ರಸಿದ್ಧ ಅರಸ ಹಾಗೂ ಈತ ತನ್ನ ಆಡಳಿತದಲ್ಲಿ ಹಿಂದೂಗಳನ್ನು ನೇಮಿಸಿಕೊಂಡು ಮೊದಲ ದೆಹಲಿ ಸುಲ್ತಾನ ಅಂತ ಎನಿಸಿಕೊಂಡ. ಈತ ಏನು ಮಾಡ್ತಿದ್ದಂದರೆ ಸೈಯದ್ ಸಂತತಿಯಲ್ಲಿ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಮುಬಾರಕ್ ಶಾ ಏನಿದನಲ್ಲ, ಈತ ಹಿಂದೂಗಳನ್ನು ತನ್ನ ಸೈನ್ಯದಲ್ಲಿ ನೇಮಕ ಮಾಡ್ಕೊಳ್ತಾ ಇದ್ದ. ಹಾಗೆ ಈತ ಜೀವಿತಾವಧಿಯವರೆಗೂ ನೀಡಿರುವ ಅಧಿಕಾರ ವಂಶ ಪರಂಪರೆವರೆಗೆ ಅಲ್ಲವೆಂದು ಅವರನ್ನು 3 ವರ್ಷಗಳಿಗೊಮ್ಮೆ ವರ್ಗಾಯಿಸ್ತಿದ್ರು. ಏನು ಮಾಡ್ತಂತಂದರೆ ಇದು ವಂಶ ಪರಂಪರೆವರೆಗೆ ಆಳ್ವಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ ಅಂತೇಳಿ 3 ವರ್ಷಗಳಿಗೊಮ್ಮೆ ಒಂದು ಆಡಳಿತ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಾಯಿದ್ರು. ಇವರನ್ನು ಸರ್ವರ ಉಲ್ ಮುಲ್ಕ್ ಎಂಬಾತನನ್ನು ಮುಖವಾಡದ ಎಂಬ ಕದನಗರದಲ್ಲಿ ಕೊಲೆ ಮಾಡಿದನು. ಈ ಮುಬಾರಕ್ ಶಾ ಏನಿದನಲ್ಲ, ಇವನನ್ನು ಏನು ಮಾಡ್ತಾನಂತಂದರೆ ಈ ವಜೀರ್ ಸರ್ವರ್ ಹುಲ್ ಎಂಬಾತ ಏನು ಮಾಡ್ತಾನಂತಂದರೆ ಈ ಮುಬಾರಕ್ ಶಾನನ್ನು ಕೊಲೆ ಮಾಡಿಬಿಡ್ತಾನೆ. ಅದಕ್ಕಾಗಿ ಈತ ತನ್ನ ಜೀವಿತಾವಧಿಯಲ್ಲಿ ಏನು ಮಾಡ್ತಾನಂತಂದರೆ ಈತ ಅರಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ. ಹಾಗೂ ಹಿಂದೂಗಳಿಗೆ ಉನ್ನತ ಸ್ಥಾನಮಾನ ನೀಡ್ತಕ್ಕಂಥ ಪ್ರಥಮ ದೆಹಲಿ ಸುಲ್ತಾನ ಈತ. ಯಾರು? ಮುಬಾರಕ್ ಶಾ. ಹಾಗೆ ಮುಬಾರಕ್ಬಾದ್ ಎಂಬ ನಗರವನ್ನು ಕೂಡ ನಿರ್ಮಿಸಿದ. ಯಾರಪ್ಪ ಅಂತಂದರೆ ಈ ಮುಬಾರಕ್ಬಾದ್ ತನ್ನ ಆಡಳಿತದಲ್ಲಿ ಮುಬಾರಕ್ಬಾ ಎಂಬ ಒಂದು ನಗರವನ್ನು ನಿರ್ಮಿಸತಕ್ಕಂಥ ಒಂದು ವ್ಯಕ್ತಿ ಯಾರಪ್ಪ ಅಂತಂದರೆ ಈ ಮುಬಾರಕ್ ಶಾ. ಇದಾದ ನಂತರ ಬರೋರೇ ಮೊಹಮ್ಮದ್ ಶಾ ಅಂತೇಳಿ. ಯಾರಪ್ಪ ಅಂತಂದರೆ ಈ ಮೊಹಮ್ಮದ್ ಶಾ ಅಂತೇಳಿ ನೋಡ್ತಾ ಹೋಗ್ತೀವಿ. ಈ ಮೊಹಮ್ಮದ್ ಶಾ ಅವರ ಒಂದು ಆಳ್ವಿಕೆ ಕ್ರಿಸ್ತಶಕ 1434ರಿಂದ 1445ರವರೆಗೆ ಈ ಮೊಹಮ್ಮದ್ ಶಾನ ಆಳ್ವಿಕೆ. ಯಾರಂತಂದರೆ ಬಹರಂ ಶಾನ್ ನಂತರ ಬರ್ತಕ್ಕಂಥ ಒಂದು ವ್ಯಕ್ತಿ ಯಾರಂತಂದರೆ ಈ ಮೊಹಮ್ಮದ್ ಶಾ. ಈತ ಈ ಮನೆತನದ ಪ್ರಸಿದ್ಧ ಸುಲ್ತಾನ.
ಈತ ಏನು ಮಾಡ್ತಾನಂತಂದರೆ ಒಂದಿನ ಮಾಳ್ವದ ಮೇಲೆ ದಾಳಿ ಮಾಡಿ ಮಹಮ್ಮದ್ನನ್ನು ಸೋಲಿಸಿ ಪಂಜಾಬಿನ ಬಹುತೇಕ ಆಡಳಿತವನ್ನು ಬೌಲುಲ್ ಲೂದಿಗೆ ಬಿಟ್ಟುಕೊಟ್ಟು ಆತನಿಂದ ಖಾನ್ ಎಂಬ ಬಿರುದು ಕಟ್ಟಿಕೊಂಡನು. ಈತ ಏನು ಮಾಡ್ತಿದ್ದಂತಂದರೆ ತಾನು ಗೆದಿರ್ತ ಆಡಳಿತನ ಬೌಲ್ ಖಾನ್ ಲೋದಿಗೆ ಬಿಟ್ಟುಕೊಟ್ಟು ಆತನಿಂದ ಖಾನ್ ಎಂಬ ಬಿರುದನ್ನು ಪಡ್ಕೊಂಡ. ಯಾರು? ಈ ಮೊಹಮ್ಮದ್ ಶಾ. ನೋಡಿ, ತಾನು ಯುದ್ಧ ಮಾಡಿ ಗೆದ್ದು ಇನ್ನೊಬ್ಬರಿಗೆ ಅರ್ಪಣೆ ಮಾಡ್ತಕ್ಕಂಥ ವ್ಯವಸ್ಥೆ ಪ್ರಾಚೀನ ಕಾಲದಲ್ಲಿ ನಡೀತಾ ಇತ್ತು. ಹಾಗೆ ಈ ಸಂತತಿಯ ಕೊನೆಯ ಸುಲ್ತಾನ ಏನಂತಂದರೆ ಅಲ್ಲಾವುದ್ದೀನ್ ಅಲಂ ಶಾ ಅಂತೇಳಿ. ಈ ಸಂತತಿಯ ಕೊನೆಯ ಸುಲ್ತಾನ ಅಲ್ಲಾವುದ್ದೀನ್ ಅಲಂ ಶಾ ಅಂತೇಳಿ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂತಂದರೆ ಈ ಸೈಯದ್ ಸಂತತಿ ಆದ ತಕ್ಷಣ ಬರೋದೇ ಯಾರ್ದಪ್ಪ ಅಂತಂದರೆ ಲೋಧಿ ಸಂತತಿಯ ಅಂತ ನೋಡ್ತಾ ಹೋಗ್ತೀವಿ. ಯಾವುದು? ಈ ಲೋಧಿ ಸಂತತಿ. ಈ ಲೋಧಿ ಸಂತತಿ ಕ್ರಿಸ್ತಶಕ 1451ರಿಂದ 1526ರವರೆಗೆ ಇದರ ಒಂದು ಕಾಲಾವಧಿ. ಇಲ್ಲಿ ಬಾಬರ್ ಕೂಡ ಬರ್ತಾ ಹೋಗ್ತಾನೆ. ನೋಡಿ ಯಾವ ರೀತಿ ಒಂದು ಆಡಳಿತ ವ್ಯವಸ್ಥೆ ನಡೀತಾ ಹೋಗ್ತದೆ, ರಾಜಕೀಯವಾಗಿ, ಸಾಮಾಜಿಕವಾಗಲಿ, ಆರ್ಥಿಕವಾಗಲಿ, ಸಾಹಿತ್ಯ ಆಗಲಿ, ಆಡಳಿತಾತ್ಮಕವಾಗಲಿ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರಂತೇಳಿ ಈ ಲೋಧಿ ಸಂತತಿಯಲ್ಲೇ ನೋಡ್ತಾ ಹೋಗೋಣ. ಪ್ರೀತಿ ವಿದ್ಯಾರ್ಥಿಗಳೇ, ದೆಹಲಿ ಸುಲ್ತಾನರಲ್ಲಿ ಕೊನೆಯ ಸಂತತಿ ಅಂದರೆ ಈ ಲೋಧಿ ಸಂತತಿ. ಹಾಗೆ ಇವರು ಅಫ್ಘಾನ್ ಪಂಗಡಕ್ಕೆ ಸೇರ್ಪಡೆ ಆಗಿರೋರು. ನೋಡಿ, ಮೊದಲ 4 ಮನೆಗಳು ತುರ್ಕ್ ಪಂಗಡಕ್ಕೆ ಸೇರ್ಪಡೆಕೊಂಡ್ರೆ ಈ 5ನೇ ಮನೆತನ ಇದೆಯಲ್ಲ, ಇದು ಅಫ್ಘಾನ್ ಮನೆತನಕ್ಕೆ ಸಂಬಂಧಪಟ್ಟಂಥ ಒಂದು ಮನೆತನ. ಅದಕ್ಕೆ ಇವರನ್ನು ಅಫ್ಘಾನ್ ಲೋಧಿ ಪಂಗಡಕ್ಕೆ ಸೇರಿದವರಂತೇಳಿ ಕರಿತಾ ಇದ್ರು. ಈ ಲೋಧಿ ಸಂತತಿಯ ಸ್ಥಾಪಕರು ಯಾರಂತಂದರೆ ಬೌಲುಲ್ ಲೋಧಿ ಅಂತೇಳಿ. ಕ್ರಿಸ್ತಶಕ 1451ರಿಂದ 1489ರವರೆಗೆ ಈತ ಒಂದು ಆಳ್ವಿಕೆ ನಡೆಸ್ತಾ ಹೋಗ್ತಾನೆ. ಯಾರು? ಬೌಲುಲ್ ಲೋಧಿ. ಆದರೂ ಕೂಡ ಅಷ್ಟೊಂದು ಬಲಶಾಲಿಯಾಗಿ ಆಡಳಿತ ನಡೆಸಂಗಿಲ್ಲ ಇತ್ತು ಜಾಸ್ತಿ. ಈ ಲೋಧಿ ಸಂತತಿಯ ಸ್ಥಾಪಕನಾಗಿರ್ತಕ್ಕಂಥ ಬೌಲುಲ್ ಲೋಧಿ ಈತ ಮೇವಾರ ಮತ್ತು ಸಾಂಬಾಲ್ ಮತ್ತು ಗ್ವಾಲಿಯರ್ವರೆಗೆ ತನ್ನ ರಾಜ್ಯವನ್ನು ವಿಸ್ತರಿಸಿದ. ಏನು ಮಾಡಿದ? ಯುದ್ಧ ಮಾಡಿ ಆ ರಾಜ್ಯದ ಮೇಲೆ ದಾಳಿ ಮಾಡಿ ಮೇವಾರ, ಸಾಂಬಾಲ, ಗ್ವಾಲಿಯರ್ವರೆಗೆ ತನ್ನ ರಾಜ್ಯವನ್ನು ವಿಸ್ತರಿಸಿದ. ಅಫ್ಘಾನ್ ನೋಬೆಲ್ ಶ್ರೀಮಂತರನ್ನು ಆಹ್ವಾನಿಸಿ ಹುದ್ದೆಯನ್ನು ನೀಡಿದ. ಏನು ಅವ್ರ ಮನೆತನದಲ್ಲಿ ಯಾರು ಶ್ರೀಮಂತ ವರ್ಗದವ್ರು ಇದ್ರಲ್ಲ ಅವ್ರಿಗೇನು ಮಾಡಿದ ಅಂತಂದರೆ ಕರೆ ಮಾಡಿ ಅವ್ರಿಗೆ ಆಹ್ವಾನ ಮಾಡಿ ಏನೋ ಹುದ್ದೆಗಳನ್ನು ನೀಡ್ತಾ ಇದ್ದ. ಯಾರಪ್ಪ ಅಂತಂದರೆ ಬೌಲುಲ್ ಲೋಧಿ. ಹೀಗೆ ಈ ಬೌಲುಲ್ ಲೋಧಿಯ ನಂತರ ಅಧಿಕಾರಕ್ಕೆ ಬರೋರು ಯಾರಪ್ಪ ಅಂತಂದರೆ ಈ ಬೌಲುಲ್ ಲೋಧಿಯ ಅಧಿಕಾರದ ನಂತರ ಆಡಳಿತಕ್ಕೆ ಬಂದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಸಿಕಂದರ್ ಲೋಧಿ. ಈ ಸಿಕಂದರ್ ಲೋಧಿ ಕ್ರಿಸ್ತಶಕ 1487ರಿಂದ 1517ರವರೆಗೆ ಈತನ ಒಂದು ಕಾಲಾವಧಿ. ಈ ಸಂತತಿಯ ಪ್ರಸಿದ್ಧ ಸುಲ್ತಾನ ಏನಪ್ಪ ಅಂತಂದರೆ ಈ ಲೋಧಿ ಸಂತತಿಯ ಪ್ರಸಿದ್ಧ ಸುಲ್ತಾನ ಯಾರಪ್ಪ ಅಂತಂದರೆ ಈ ಸಿಕಂದರ್ ಲೋಧಿ. ಈತ ಕ್ರಿಸ್ತಶಕ 1505ರಲ್ಲಿ ಆಗ್ರಾ ನಗರವನ್ನು ನಿರ್ಮಿಸಿ ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನು ಬದಲಾಯಿಸಿದ. ಇವನೇನು ಮಾಡ್ತಾ ಇದ್ದ ಅಂತಂದರೆ ದೆಹಲಿಯಲ್ಲಿ ತನ್ನ ಮನೆತನವನ್ನು ಆಳ್ಕೆ ಮಾಡ್ತಕ್ಕಂಥ ವ್ಯಕ್ತಿ ಇಲ್ಲಿ ಬೇಡ, ನಾವು ಏನನ್ನು ಮಾಡುವ, ಆಗ್ರಕ್ಕೆ ಹೋಗಿ ತಮ್ಮ ಸಾಮ್ರಾಜ್ಯವನ್ನು ಮಾಡೋಣ ಅಂತೇಳಿ ಕ್ರಿಸ್ತಶಕ 1505ರಲ್ಲಿ ಆಗ್ರಾ ನಗರವನ್ನು ನಿರ್ಮಿಸಿ ದೆಹಲಿಯಿಂದ ಎಲ್ಲ ಸಂಪತ್ತನ್ನು ಆಗ್ರಾಕ್ಕೆ ವರ್ಗಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಸಿಕಂದರ್ ಲೋಧಿ. ಈತ ಏನು ಮಾಡ್ತಂದರೆ ತಾನೇಶ್ವರ ನದಿಯಲ್ಲಿ ಹಿಂದೂಗಳಿಗೆ ಸ್ನಾನ ಮಾಡದಂತೆ ಜಾರಿಗೆ ತರ್ತಾ ಇದ್ದ, ನಿಷೇಧ ಮಾಡ್ತಾ ಇದ್ದ, ಹಿಂದೂಗಳನ್ನು ವಿರೋಧ ಮಾಡ್ತಾ ಇದ್ದ, ಹಿಂದೂ ದೇವಾಲಯಗಳನ್ನು ನಾಶ ಮಾಡ್ತಾ ಇದ್ದ. ಹಾಗೆ ಭೂಮಿಯನ್ನು ಅಳತೆ ಮಾಡೋದರ ಮುಖಾಂತರ ಭೂಮಿಯನ್ನು ಅಳತೆ ಮಾಡೋದಕ್ಕಾಗಿ ಸಿಕಂದರ್ ಗಜ್ ಎಂಬ ಮಾಪನವನ್ನು ಜಾರಿಗೆ ತಂದ. ಹಾಗೆ ಗ್ವಾಲಿಯರ್ ಮೇಲೆ ದಾಳಿ ಮಾಡಿ ಗ್ವಾಲಿಯರ್ನ ರಾಜನಾಗಿರ್ತಕ್ಕಂಥ ಮಾನಸಿಂಗ ಮತ್ತು ಚಂದ್ರನನ್ನು ಸೋಲಿಸಿಬಿಟ್ಟ. ಗ್ವಾಲಿಯರ್ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜನಾಗಿರ್ತಕ್ಕಂಥ ಮಾನಸಿಂಗ ಮತ್ತು ಚಂದೇರಿಯ ಅರಸನಾಗಿರ್ತಕ್ಕಂಥವರನ್ನು ಸೋಲಿಸಿ ಆಡಳಿತ ನಡೆಸ್ತಾ ಇದ್ದ. ಯಾರಪ್ಪ ಅಂತಂದರೆ ಈ ಸಿಕಂದರ್ ಲೋಧಿ. ಈ ಸಿಕಂದರ್ ಲೋಧಿಯ ಒಂದು ಸಾಧನೆಗಳು ನೋಡ್ತಾ ಹೋದರೆ ಈತನ ಮೂಲ ಹೆಸರು ನಿಜಾಮ್ ಖಾನ್ ಅಂತಂತೇಳಿ. ನೋಡಿ, 1 ಮಾರ್ಕ್ಸಿನ ಕ್ವಶನ್ಸ್ ಕೇಳಿದ್ರೆ ಕೇಳ್ಬೋದು. ಈತನ ಮೂಲ ಹೆಸರು ಏನಂತಂದರೆ ನಿಜಾಮ್ ಖಾನ್ ಅಂತೇಳಿ. ಈತ
ಹಿಂದೂಗಳನ್ನು ಈತ ಹಿಂದೂಗಳ ಅಕ್ಕಸಾಲಿಗನ ಆಗಿದ್ದರೂ ಕೂಡ ಹಿಂದೂಗಳನ್ನು ಅತಿ ಹೆಚ್ಚು ವಿರೋಧ ಮಾಡ್ತಾ ಇದ್ದ. ಅದಕ್ಕಾಗಿ ಹಿಂದೂಗಳನ್ನು ಅತಿ ಹೆಚ್ಚು ವಿರೋಧ ಮಾಡಿದ 2ನೇ ಸುಲ್ತಾನ ಅಂತೇಳಿ ಈತಗೆ ಬಿರುದು ಕೊಟ್ಟರು. ಈತ ಮಥುರಾ ಮತ್ತು ಚಂದ್ರಲವ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿ ಅಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ನಾಶ ಮಾಡಿ ವಿಗ್ರಹದ ಚೂರುಗಳನ್ನು ಮಾಂಸದ ಅಂಗಡಿಗಳಲ್ಲಿ ಬಳಸ್ತಾ ಇದ್ದ. ಮಾಂಸದ ಅಂಗಡಿಗಳನ್ನಾಗಿ ನಿರ್ಮಾಣ ಮಾಡ್ತಾ ಇದ್ದ. ಯಾರು? ಸಿಕಂದರ್ ಲೋದಿ. ನೋಡಿ, ಹಿಂದೂ ದೇವಾಲಯಗಳ ದಾಳಿ ಮಾಡಿ ಹಿಂದೂ ದೇವಾಲಯದ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ಆ ಹಿಂದೂ ದೇವಾಲಯನ ಸಂಪೂರ್ಣವಾಗಿ ಕೆಡವಿ ಆ ಹಿಂದೂ ದೇವಾಲಯದ ಕಲ್ಲುಗಳನ್ನು ಮಾಂಸದ ಅಂಗಡಿಗಳಲ್ಲಿ ಕಟ್ತಾ ಇದ್ದ. ಎಂಥ ಒಬ್ಬ ವ್ಯಕ್ತಿ ನೋಡಿ ಸಿಕಂದರ್ ಲೋದಿ. ಈತ ಹಿಂದೂ ದೇವಾಲಯವಾಗಿರುವ ತಾನೇಶ್ವರದ ದೇವಾಲಯವನ್ನು ಸರೋವರದಲ್ಲಿ ಏನು ಸ್ನಾನ ಮಾಡ್ತಿದಾರಲ್ಲ ಅದನ್ನು ನಿಷೇಧ ಮಾಡಿದ. ತಾನೇಶ್ವರದ ದೇವಸ್ಥಾನದಲ್ಲಿ ಹಿಂದೂಗಳೆಲ್ಲರೂ ಹೋಗಿ ಹಬ್ಬ ಆಚರಣೆ ಇದ್ದಾಗ ಹೋಗಿ ಸ್ನಾನ ಮಾಡಿ ತಮ್ಮ ಪುಣ್ಯಕ್ಷೇತ್ರವನ್ನು ವಿಶ್ರಾಮ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಬರ್ತಾಯಿದ್ರು. ಆದರೆ ಈ ಸಿಕಂದರ್ ಲೋದಿ ಹಿಂದೂ ದೇವಾಲಯದಲ್ಲಿ ಸರೋವರದಲ್ಲಿ ಸ್ನಾನ ಮಾಡೋದನ್ನು ನಿಷೇಧ ಮಾಡಿಬಿಟ್ಟ. ಯಾಕಂತಂದರೆ ಹಿಂದೂ ಧರ್ಮದಲ್ಲಿ ವರ್ಷಕ್ಕೊಂದು ಬಾರಿ ನಾವು ಹತ್ತಿರದಲ್ಲಿರ್ತಕ್ಕಂಥ ಸಮುದ್ರ ಆಗಿರೋ ಸಾಗರದಲ್ಲಿ ಹೋಗಿ ಸ್ನಾನ ಮಾಡಿ ಬಂದರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತೇಳಿ ಆಲೋಚನೆ ಇಟ್ಟುಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಸಮುದ್ರಗಳಿಗೆ ಹೋಗಿ ತಮ್ಮ ಧರ್ಮಗಳನ್ನು ಕಳೆದುಕೊಂಡು ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಹಿಂದೂ ಧರ್ಮದಲ್ಲಿ ಕಾಣ್ತಾ ಹೋಗ್ತೀವಿ. ಅಂಥ ಒಂದು ವ್ಯವಸ್ಥೆಯಲ್ಲಿ ಈ ಸಿಕಂದರ್ ಲೋದಿ ಏನು ಮಾಡ್ತಿದ್ದಂತಂದರೆ ಹಿಂದೂಗಳನ್ನು ದೇವಾಲಯಗಳಿಗೆ ಸ್ನಾನ ಮಾಡೋದನ್ನು ನಿಷೇಧ ಮಾಡಿಬಿಟ್ಟ. ಕ್ರಿಸ್ತಶಕ 1504ರಲ್ಲಿ ಯಮುನಾ ನದಿಯ ದಂಡೆಯ ಮೇಲೆ ಆಗ್ರಾ ನಗರವನ್ನು ನಿರ್ಮಿಸಿದ. ಈತನ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಏನು ಮಾಡಿದ? ಆಗ್ರಾಕ್ಕೆ ವರ್ಗಾವಣೆ ಮಾಡಿದ. ಆಗಲಿದೆ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಆಗ್ರಾಕ್ಕೆ ವರ್ಗಾವಣೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಈ ಸಿಕಂದರ್ ಲೋದಿ. ಈ ಸಿಕಂದರ್ ಲೋದಿಯ ತದನಂತರ ಅಧಿಕಾರಕ್ಕೆ ಬರೋರೆ ಯಾರಪ್ಪ ಅಂತಂದರೆ ಇಬ್ರಾಹಿಂ ಲೋದಿ ಅಂತ ನೋಡ್ತಾ ಹೋಗ್ತೀವಿ. ಯಾರು? ಇಬ್ರಾಹಿಂ ಲೋದಿ. ಈ ಇಬ್ರಾಹಿಂ ಲೋದಿಯ ಒಂದು ಕಾಲಾವಧಿ ಕ್ರಿಸ್ತಶಕ 1517ರಿಂದ 1526ರವರೆಗೆ ಈ ಇಬ್ರಾಹಿಂ ಲೋದಿಯ ಒಂದು ಕಾಲಾವಧಿ. ಈ ಸಂತತಿಯ ಕೊನೆಯ ಸುಲ್ತಾನ ಯಾರಪ್ಪ ಅಂತಂದರೆ ಇಬ್ರಾಹಿಂ ಲೋದಿ. ಈ ಸಂತತಿಯ ಕೊನೆಯ ಸುಲ್ತಾನ್ನಷ್ಟೇ ಅಲ್ಲದೆ ದೆಹಲಿ ಸುಲ್ತಾನರ ಕೊನೆಯ ಅರಸ ಕೂಡ ಈತ. ಯಾರು? ಇಬ್ರಾಹಿಂ ಲೋದಿ. ಹಾಗೆ ಇಬ್ರಾಹಿಂ ಲೋದಿಯೊಂದಿಗೆ ಕೌತೋಲಿ ಎಂಬಲ್ಲಿ ರಾಣಾ ಸಂಗಮ ಸೋತು ಹೋಗ್ಬಿಟ್ಟ. ಏನು ಮಾಡ್ತಂತಂದರೆ ಇಬ್ರಾಹಿಂ ಲೋದಿ ಕೌತಲಿ ಎಂಬ ಪ್ರದೇಶದಲ್ಲಿ ರಾಣಾ ಸಂಗ್ರಾಮನನ್ನು ಸೋಲಿಸ್ತಾನ. ಆ ಸೋತಿರ್ತಕ್ಕಂಥ ರಾಣಾ ಸಂಗ್ರಾಮ್ ಏನು ಮಾಡ್ತಾನೆ ಗೊತ್ತಾ? ತನ್ನ ಜೀವಿತವಾದಿವರೆಗೂ ಯುದ್ಧ ಭೂಮಿಯಲ್ಲೇ ತನ್ನ ಜೀವನವನ್ನು ಕಳೆದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ರಾಣಾ ಸಂಗ್ರಾಮ ಅಂತೇಳಿ. ಈತ ಆಡಳಿತವಾಗಿ ಈ ಕೆಳಗಿನ ಮುಖ್ಯಸ್ಥರಿಗೆ ಆಗದೇ ಇರುವುದರಿಂದ ಕೆಲವು ಮುಖ್ಯಸ್ಥರನ್ನು ನೇಮಕ ಮಾಡ್ಕೊಳ್ತಾ ಇದ್ದ. ಹ್ಯಾಂಗೆ ನೇಮಕ ಮಾಡ್ಕೊಂಡ್ರೆ ಲಾಹೋರ್ನ ತನ್ನ ಪ್ರದೇಶಗಳಿಗೆ ಒಬ್ಬೊಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡ್ತಾ ಇದ್ದ. ಲಾಹೋರ್ನ ಮುಖ್ಯಸ್ಥನ ದೌಲತ್ ಖಾನ್ನ ನಿರ್ಮಾಣ ಮಾಡಿದ. ಮುಲ್ತಾನ್ನ ಮುಖ್ಯಸ್ಥನೇ ಅಲಂ ಖಾನ್ ನೇಮಕ ಮಾಡಿದ. ಮಾಳ್ವಾದ ಮುಖ್ಯಸ್ಥನನ್ನು ರಾಣಾ ಸಿಂಗ್ನನ್ನು ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಈ ಇಬ್ರಾಹಿಂ ಲೋದಿ. ತನ್ನ ಆಡಳಿತಕ್ಕಾಗಿ ಅನುಕೂಲಕ್ಕಾಗಿ ಈ 3 ಪ್ರದೇಶದಲ್ಲಿ 3 ವ್ಯಕ್ತಿಗಳನ್ನು ಸೇರ್ಪಡೆ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿ ಯಾರಪ್ಪ ಅಂತಂದರೆ ಅದು ಇಬ್ರಾಹಿಂ ಲೋದಿ ಅಂತ ನೋಡ್ತಾ ಹೋಗ್ತೀವಿ. ಲಾಹೋರ್ನ ಮುಖ್ಯಸ್ಥನ ದೌಲತ್ ಖಾನ್, ಮುಲ್ತಾನ್ ಮುಖ್ಯಸ್ಥ ಅಲಂ ಖಾನ್, ಮಾಳ್ವಾದ ಮುಖ್ಯಸ್ಥ ರಾಣಾ ಸಂಗಮನ್ನು ನೇಮಿಸಿ ಆಡಳಿತ ನಡೆಸಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಸಿಕಂದರ್ ಲೋದಿ ಅಂತ ನೋಡ್ತಾ ಹೋಗ್ತೀವಿ. ಈ ಇಬ್ರಾಹಿಂ ಸಿಕಂದರ್ ಲೋದಿ ಈತ ದೆಹಲಿ ಸುಲ್ತಾನರಲ್ಲಿ ಶ್ರೇಷ್ಠ ಅರಸರಾಗಿದ್ದರೂ ಕೂಡ ಆಳ್ವಿಕೆ ಅಷ್ಟೊಂದು ವ್ಯವಸ್ಥಿತವಾಗಿ ನಡೆಸ್ತಾ ಇರಲಿಲ್ಲ. ಹಾಗೆ ಸಿಕಂದರ್ ಲೋದಿಯ ಒಂದು ಸಾಧನೆಗಳು, ಒಂದು ಯೋಚನೆಗಳು ನೋಡಿದರೆ ಕೆಲವೊಂದಿಷ್ಟು ವ್ಯಕ್ತಪಡಿಸ್ತಾ ಹೋಗ್ತವೆ, ಆ ಸಂದೇಶಗಳನ್ನು ನೀಡ್ತಾ ಹೋಗ್ತವೆ. ಸಾಮ್ರಾಜ್ಯದಲ್ಲಿ ಯಾವ ರೀತಿ ಆಳ್ವಿಕೆ ಮಾಡಿದ್ರು ಅಂತ ಹೇಳ್ತಾಬಿಟ್ಟು. ಅದಾದ ನಂತರ ಇಬ್ರಾಹಿಂ ಲೋದಿಯ ಇನ್ನೊಂದಿಷ್ಟು ಕೆಲವಿಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ. ಯಾಕಂತಂದರೆ ಇಬ್ರಾಹಿಂ ಲೋದಿ ಅತಿ ಹೆಚ್ಚು ಆಳ್ವಿಕೆ ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗೂ ಇಲ್ಲಿ ಏನು ಮಾಡ್ತಂತಂದರೆ ಇಬ್ರಾಹಿಂ ಲೋದಿ ಈತ ದೆಹಲಿ ಸುಲ್ತಾನರ ಮತ್ತು ಲೋಧಿ ಸಂತತಿಯ ಕೊನೆಯ ಅರಸನಾಗಿರ್ತಕ್ಕಂಥ ಇಬ್ರಾಹಿಂ ಲೋದಿ ಈತ ಅತ್ಯಂತ ದುರಂಕಾರಿ ಅರಸನಾಗಿದ್ದ. ಹೆಂಗಾಗಿದ್ದಂದರೆ ಅತ್ಯಂತ ದುರಂಕಾರಿ. ಈತನ ಆಡಳಿತವನ್ನು
ವಿರೋಧಿಸಿ ಇವನಿಂದ ಅವಮಾನಕ್ಕೊಳಗಿರ್ತಕ್ಕಂಥ ಇವನ ಚಿಕ್ಕಪ್ಪ ಅಲಂ ಖಾನ್ ಏನು ಮಾಡ್ತಾನೆ ಗೊತ್ತಾ, ಈತನ ಮೊದಲ ಶತ್ರುವಾಗಿ ಹೊರಹೊಮ್ತಾನ. ಈ ಇಬ್ರಾಹಿಂ ಖಾನ್ ಆಳ್ವಿಕೆ ಮಾಡ್ತಿರ್ತಲ್ಲ, ಬಹಳ ದುರಂಕಾರದಿಂದ ಆಳ್ವಿಕೆ ಮಾಡ್ತಾ ಇರ್ತಾನ. ಅದಕ್ಕಾಗಿ ಆತನ ಚಿಕ್ಕಪ್ಪ ಆತನ ವಿರೋಧ ಕಟ್ಕೊಳ್ತಾನ. ಕ್ರಿಸ್ತಶಕ 1517ರಿಂದ 1558ರಲ್ಲಿ ಇಬ್ರಾಹಿಂ ಲೋಧಿ ಏನು ಮಾಡ್ತಾನೆ ಗೊತ್ತಾ, ಚಿತ್ತೋಡಿನ ಅರಸನಾಗಿರ್ತಕ್ಕಂಥ ರಾಣಾ ಸಂಗ್ರಾಮನ ಸಿಂಹನ ಮಧ್ಯೆ ಕತಾಲಿ ಎಂಬ ನಗರದಲ್ಲಿ ಒಂದು ಯುದ್ಧ ನಡೀತದೆ. ಆ ಸಂದರ್ಭದಲ್ಲಿ ರಾಣಾ ಸಂಗ್ರಾಮ ಸೋತು ತನ್ನ ಕೈಯನ್ನೇ ಕಳೆದುಕೊಂಡು ಬಿಡ್ತಾನೆ, ತನ್ನ ಎಡಗೈಯನ್ನು ಕಳ್ಕೊಂಡು ಬಿಡ್ತಾನೆ. ನಂತರ ಯುದ್ಧ ಭೂಮಿಯಿಂದ ಓಡಿ ಹೋದ ಯಾರಪ್ಪ ಅಂದರೆ ಈ ರಾಣಾ ಸಂಗ್ರಾಮ ಏನು ಮಾಡ್ತಂತಂದರೆ, ಈ ಇಬ್ರಾಹಿಂ ಲೋಧಿಯಿಂದ ಸೋತು ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನೆ. ಈತನ ಜೀವಿತಾವಧಿಯಲ್ಲಿ ಪೂರ್ತಿ ಸಂಪೂರ್ಣ ಎಲ್ಲ ಯುದ್ಧ ಭೂಮಿಯಲ್ಲೇ ಕಳೆದುಬಿಟ್ಟ. ಆಗ ಇಬ್ರಾಹಿಂ ಲೋಧಿ ಆಡಳಿತವನ್ನು ಕೊನೆಗಾಣಿಸಲು ಏನು ಮಾಡ್ತಾರಂತಂದರೆ, ಈ ಇಬ್ರಾಹಿಂ ಲೋಧಿಯನ್ನು ಆಡಳಿತವನ್ನು ಕೊನೆಗಾಣಿಸ್ಬೇಕಂತೇಳಿ ಅಲಾಂ ಖಾನ್ ಮತ್ತು ರಾಣಾ ಸಂಗ್ರಾಮ ಮತ್ತು ದೌಲತ್ ಖಾನ್ ಈ 3 ಜನ ಸೇರಿ ಏನು ಮಾಡ್ತಾರೆ ಗೊತ್ತಾ, ಮಧ್ಯ ಏಷ್ಯಾವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಬಾಬರ್ನನ್ನು ಭಾರತಕ್ಕೆ ಆಹ್ವಾನ ಮಾಡ್ಕೊಳ್ತಾರೆ. ಯಾಕಂತಂದರೆ ಇಬ್ರಾಹಿಂ ಲೋಧಿಯನ್ನು ಸೋಲಿಸಬೇಕು. ಯಾಕಂತಂದರೆ ಪದೇ ರಾಣಾ ಸಂಗ್ರಾಮ ಮೇಲೆ ದಾಳಿ ಮಾಡ್ತಾ ಇದ್ದ. ಆ ಸಂಪೂರ್ಣ ದಾಳಿ ಆ ರಾಣಾ ಸಂಗ್ರಾಮ ಏನು ಮಾಡ್ತಾರೆ, ಯುದ್ಧ ಭೂಮಿ ಮೇಲೆ ಕಳೀತಾ ಇದ್ದ. ಅದಕ್ಕೋಸ್ಕರ ಇವ್ರು 3 ಜನ ಸೇರಿ ಏನು ಮಾಡ್ತಾರೆ ಅಂತಂದರೆ ಬಾಬರ್ನ ಆಹ್ವಾನ ಮಾಡಿಕೊಂಡು ಇಬ್ರಾಹಿಂ ಲೋಧಿ ಸೋಲ್ಬೇಕಂತೇಳಿ ಪ್ಲ್ಯಾನ್ ಮಾಡಿ ಬಾಬರ್ನ ಆಹ್ವಾನ ಮಾಡ್ಕೊಳ್ತಾರೆ. ಕ್ರಿಸ್ತಶಕ 1526ರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ಮಧ್ಯೆ ಮೊದಲ ಪಾಣಿಪತ್ ಯುದ್ಧ ನಡೀತದೆ. ಈ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ಸೋತು ಸತ್ತು ಹೋಗ್ತದೆ. ಆಗ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದೆ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದವರು ಯಾರಪ್ಪ ಅಂತಂದರೆ ಬಾಬರ್ ಅಂತ ನೋಡ್ತಾ ಹೋಗ್ತೀವಿ. ನೋಡಿ, ರಾಣಾ ಸಂಗ್ರಾಮ ಮತ್ತು ಅಲಾಂ ಖಾನ್ ಇವ್ರ ಚಿಕ್ಕಪ್ಪನನ್ನೇ ಬದಿ ದಬಿತ ಆಡಳಿತ ಮಾಡ್ತಕ್ಕಂಥ ವ್ಯಕ್ತಿ ಇಬ್ರಾಹಿಂ ಲೋಧಿ. ಅದಕ್ಕಾಗಿ ಕೋಪಗೊಂಡಿರ್ತಕ್ಕಂಥ ರಾಣಾ ಸಂಗ್ರಾಮ, ಅಲಾಂ ಖಾನ್ ಇವರೆಲ್ಲರೂ ಸೇರಿಕೊಂಡು ಏನು ಮಾಡ್ತಾರೆ ಅಂತಂದರೆ, ಅದೇ ಸಂದರ್ಭದಲ್ಲಿ ಬಾಬರ್ ಮೊಘಲ್ ಸಾಮ್ರಾಜ್ಯ ಅತ್ಯಂತ ಶ್ರೇಷ್ಠವಾಗಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಬಾಬರನ್ನ ಭಾರತಕ್ಕೆ ಆಹ್ವಾನ ಮಾಡಿಕೊಂಡು 1526ರಲ್ಲಿ ಈ ಇಬ್ರಾಹಿಂ ಲೋಧಿ ಬಾಬರ್ನ ಮತ್ತೆ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಇಬ್ರಾಹಿಂ ಲೋಧಿ ಸೋತು ಸತ್ತು ಹೋಗ್ತದೆ. ಆನಂತರ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಬಾಬರ್ ಅಂತ ನೋಡ್ತಾ ಹೋಗ್ತೀವಿ. ಇದಾದ ನಂತರ ದೆಹಲಿ ಸುಲ್ತಾನರ ಒಂದು ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತೇಳಿ ನೋಡ್ತಾ ಹೋಗೋಣ. ದೆಹಲಿ ಸುಲ್ತಾನರ ಒಂದು ಆಡಳಿತ ವ್ಯವಸ್ಥೆ ಯಾವ ರೀತಿ ಆಗಿತ್ತಪ್ಪ ಅಂತಂದರೆ, ಆಡಳಿತ ಅನುಕೂಲಕ್ಕಾಗಿ ಮಂತ್ರಿ ಮಂಡಲವನ್ನು ನೇಮಕ ಮಾಡ್ತಾಯಿದ್ರು. ಇವರೇನು ಮಾಡ್ತಾಯಿದ್ರು ಅಂತಂದರೆ, ಯಾವ ರೀತಿ ಆಡಳಿಕೆ ಮಾಡ್ಬೇಕಂತೇಳಿ ಒಂದು ಮಂತ್ರಿ ಮಂಡಲವನ್ನು ನೇಮಕ ಮಾಡಿದರು. ಆ ಮಂತ್ರಿ ಮಂಡಲದಲ್ಲಿ ನಾಯಿದ್ ಏನಿದನ ಈತ ಸುಲ್ತಾನ್ ನಾಮಪತ್ರವನ್ನು ಇಟ್ಟುಕೊಂಡು ಆಡಳಿತ ನಡೆಸ್ತಾ ಇದ್ದ. ಈ ನಾಯಿಬ್ ಏನಿದ ಸುಲ್ತಾನ್ ನಾಮಪತ್ರ ಇಟ್ಟುಕೊಂಡು ಒಂದು ಆಡಳಿತ ನಡೆಸ್ತಾ ಇದ್ದ. ಹಾಗೆ ಈ ದಿವಾನಿ ವಜೀರ್ ಅಂತೇಳಿ ದಿವಾನಿ ವಜೀರ್ ಇದೊಂದು ಹಕ್ಕಿದೆಯಲ್ಲ, ಇದು ಪ್ರಧಾನಮಂತ್ರಿ ಹುದ್ದೆಯನ್ನು ನೇಮಕ ಮಾಡ್ತಾ ಇತ್ತು. ಈ ದಿವಾನಿ ವಜೀರ್ ಅಂತ ಇದೆಯಲ್ಲ, ಇದರ ಏನು ಮುಖ್ಯ ಕೆಲಸ ಏನಪ್ಪ ಅಂತಂದರೆ, ಇದು ಹುದ್ದೆ ಪ್ರಧಾನಮಂತ್ರಿ ಹುದ್ದೆ ಆಗಿತ್ತು. ಆ ನಂತರ ಬರೋದೇ ದಿವಾನ್ ಇ ರಿಲಾಸತ್. ಯಾವುದಂದರೆ ದಿವಾನ್ ಇ ರಿಲಾಸತ್. ಇದರದ್ದು ಮುಖ್ಯ ಉದ್ದೇಶ ಏನಾಗಿತ್ತು ಗೊತ್ತಾ, ವಿದೇಶಾಂಗ ಮಂತ್ರಿಯನ್ನು ನೇಮಕ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ದಿವಾನ್ ಇ ರಿಲಾಸತ್. ಆಮೇಲೆ ಮೂರನೇ ನೋಡಿ ದಿವಾನ್ ಇ ಇಫ್ತಿಕಾಕ್ ಅಂತೇಳಿ. ದಿವಾನ್ ಇ ಇಫ್ತಿಕಾಕ್ ಅಂತಂದ್ರೆ ಏನಪ್ಪ ಅಂತಂದರೆ, ಈ ದಿವಾನ್ ಇ ಇಫ್ತಿಕಾಕ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ವಿಶ್ರಾಂತಿ ವೇತನ ವಿಭಾಗದ ಅಧಿಕಾರಿಗಳನ್ನು ನೇಮಕ ಮಾಡೋದು. ದಿವಾನ್ ಇ ಕ್ವಾಜಿ ಅಂದರೆ ಮುಖ್ಯ ನ್ಯಾಯಾಧೀಶರು ಇವರು. ದಿವಾನ್ ಇ ಕ್ವಾಜಿ ಅಂತಂದರೆ ಇವರು ಮುಖ್ಯ ನ್ಯಾಯಾಧೀಶರು. ದಿವಾನ್ ಇ ಇಫ್ತಿಕಾಕ್ ಅಂತಂದರೆ ವಿಶ್ರಾಂತಿ ಪಡೆಯಲು ನಿರ್ಮಿಸ್ತಕ್ಕಂಥ ಒಂದು ವ್ಯವಸ್ಥೆ. ದಿವಾನ್ ಇ ಫೌಜ್ ಅಂತಂದರೆ ಸೇನಾ ಪಡೆಗಳ ವೇತನ ಅಧಿಕಾರಿ ಅಂತ ನೋಡ್ತಾ ಹೋಗ್ತೀವಿ. ಹೀಗೆ ನಾಯಿ-ಇ-ಅರಿಜ್ ಅಂತಂದರೆ ಇದೊಂದು ಯುದ್ಧವನ್ನು ಮಾಡ್ತಕ್ಕಂಥ ಒಬ್ಬ ಮಂತ್ರಿ ಅಂತೇಳಿ, ಯುದ್ಧಕ್ಕೆ ಆಹ್ವಾನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಈ ನಾಯಿ-ಇ-ಅರಿಜ್ ಅಂತೇಳಿ. ರಾಜನ ಆಡಳಿತ ಏನಿತ್ತಲ್ಲ, ಈ ರಾಜನ ಆಡಳಿತದಲ್ಲಿ ತನ್ನ ನಂಬಿಕೆಯರ್ಹರಾದ ಮತ್ತು ಆಪ್ತ ಸ್ನೇಹಿತರ ಸಲಹೆ ಸೂಚನೆಗಳನ್ನು ಪಡೆಯಲು ಏನು ಮಾಡ್ತಾ ಇದೆ ಅಂತಂದರೆ, ಮಜ್ಲಿಸ್ ಎ ಕಲ್ವತ್ ಎಂಬ ಸಭೆಯನ್ನು ಮಾಡ್ತಾಯಿದ್ರು. ಮಜ್ಲಿಸ್ ಎ
ಕಲ್ವತ್ ಎಂಬ ಒಂದು ಸಭೆಯನ್ನು ನಿರ್ಮಿಸಿ ಆಡಳಿತವನ್ನು ಸಂಪೂರ್ಣವಾಗಿ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲಿತ್ತಪ್ಪ ಅಂತಂದರೆ ಈ ದೆಹಲಿ ಸುಲ್ತಾನರಲ್ಲಿ ನೋಡ್ತಾ ಹೋಗ್ತೀವಿ. ಆ ನಂತರ ದೆಹಲಿ ಸುಲ್ತಾನರ ತೆರಿಗೆಗಳು ಯಾವ ರೀತಿ ವಿಧಿಸ್ತಾ ಇದ್ರು ನೋಡ್ರಿ, ಯಾವ ರೀತಿ ತೆರಿಗೆಗಳನ್ನು ಮಾಡ್ತಾ ಇದ್ರು ನೋಡಿ. ದೆಹಲಿ ಸುಲ್ತಾನರ ತೆರಿಗೆಗಳು ನೋಡಿ ಇಲ್ಲಿ ಯಾವ ರೀತಿ ತೆರಿಗೆಗಳಂತಂದರೆ, ಒಂದು ಖರಾಜ್ ಅಂತೇಳಿ, ಇದು ಭೂಮಿಯ ಮೇಲಿನ ತೆರಿಗೆ. ಖರಾಜ್ ಅಂತಂದರೆ ಇದು ಭೂಮಿಯ ಮೇಲಿನ ತೆರಿಗೆ ನೋಡಿ. PC ಮತ್ತು FD FD 1 ಮಾರ್ಕ್ಸಿನ ಕೇಳುವಂಥ ಸಾಧ್ಯತೆಗಳ ದೆಹಲಿ ಸುಲ್ತಾನ್ ತೆರಿಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ, ಯಾವ ಪದ್ಧತಿ ಮುಖಾಂತರ ಮಾಡ್ತಾರೆ ಅಂತೇಳಿ. ಈ ಖರಾಜ್ ಅಂದ್ರೆ ಭೂಮಿಯ ಮೇಲಿನ ಒಂದು ತೆರಿಗೆ ಇದು. ಇನ್ನೊಂದು ಏನಪ್ಪ ಅಂತಂದರೆ, ಈ ಕಾಲ್ಸ್ ಅಂತ ಏನಿದೆಯಲ್ಲ ಇದು ಸರ್ಕಾರಿ ಜಮೀನಿನ ಮೇಲಿನ ತೆರಿಗೆ. ಈ ಕಾಲ್ಸ್ ಏನಿದೆಯಲ್ಲ ಇದು ಸರ್ಕಾರಿ ಜಮೀನಿನ ಮೇಲೆ ತೆರಿಗೆ ಆಗಿರ್ತಕ್ಕಂಥದ್ದು. ಆಮೇಲೆ ಜಿಜಿಎ ಏನಿದೆಯಲ್ಲ ಇದು ಮುಸ್ಲಿಮೇತರ ತೆರಿಗೆ. ಆಮೇಲೆ ಜಕಾತರ ಅಂದರೆ ಮುಸ್ಲಿಮರ ಮೇಲೆ ಇರತಕ್ಕಂಥ ಒಂದು ತೆರಿಗೆ. ಚರಿ ಅಂದರೆ ಹುಲ್ಲುಗಾವಲಿನ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ರು. ಹಾಗೆ ಗರಿ ಅಂದರೆ ಮನೆಗಳ ಮೇಲಿನ ತೆರಿಗೆ. ಹಾಗೆ ಶರ್ಬ್ ಅಂತಂದರೆ ನೀರಾವರಿ ತೆರಿಗೆ. ಹಾಗೆ ಕಮ್ಸ್ ಅಂದರೆ ಯುದ್ಧದ ಮೇಲಿನ ಒಂದು ತೆರಿಗೆ. ಆಗ ನೋಡ್ತಾ ಹೋದ್ವಿ ಭೂಕಂದಾಯ ಒಂದು ಮುಖ್ಯಮಂತ್ರಿ ಆದಾಯವಾಗಿತ್ತು. ಇಲ್ಲಿ ಭೂಕಂದಾಯ ಏನಿತ ಒಂದು ರಾಜ್ಯದ ಮುಖ್ಯ ಆದಾಯವಾಗಿತ್ತು ನೋಡಿ. ಈ ಖರಾಜ್ ಅಂತಂದರೆ ಭೂಮಿಯ ಮೇಲಿನ ತೆರಿಗೆ. ಯಾರ ಹತ್ರ ಎಷ್ಟು ಭೂಮಿ ಅದ ಅಷ್ಟು ಬಂದು ನೋಡಿ ಅಂದಾಜು ಆದಷ್ಟು ಟ್ಯಾಕ್ಸ್ಗಳನ್ನ ರಿಮೈಂಡ್ ಮಾಡ್ತಾಯಿದ್ರು. ಕಾಲ್ಸ್ ಅಂದರೆ ಸರ್ಕಾರ ಜಮೀನಲ್ಲಿ ಯಾರಾದರೂ ಮನೆಗಳನ್ನ ಕಟ್ಕೊಂಡ್ರೆ ಆದರೂ ವಿಧಿಸಬೇಕಾಗಿತ್ತು ತೆರಿಗೆನ. ಜಿಜಿ ಅಂದರೆ ಮುಸ್ಲಿಮೇತರ ಅಂದರೆ ಮುಸ್ಲಿಂ ಬಿಟ್ಟು ಮತ್ತು ಉಳಿದವರು ಯಾರನ್ನ ಇದ್ದರೂ ಅವರು ಕೂಡ ತೆರಿಗೆ ಕಟ್ತಾಯಿದ್ರು. ಜಕಾತ್ ಅಂದರೆ ಮುಸ್ಲಿಮರ ಮೇಲೆ ಇರ್ತಕ್ಕಂಥ ಒಂದು ತೆರಿಗೆ. ಚರಿ ಅಂತಂದರೆ ಹುಲ್ಲುಗಾವಲು, ಯಾರಾದರೂ ಹೊಲಗದ್ದೆಗಳಲ್ಲಿ ಹುಲ್ಲು ಏನು ಮಾಡ್ತಾರಲ್ಲ ಅದ್ರ ಮೇಲೆ ತೆರಿಗೆ ಕೂಡ ಕಟ್ತಾಯಿದ್ರು. ಗರಿ ಅಂದರೆ ಮನೆ ಕೆಲಸ ಅಂದರೆ ದೀಪ ಆಗಿರ್ಬೋದು, ಮನೆಯಲ್ಲಿ ಗರ್ಪಟ್ಟಿ ಆಗಿರ್ಬೋದು, ಈ ಥರ ಪತ್ತಿಗಳ ವ್ಯವಸ್ಥೆ ಮಾಡ್ತಾಯಿದ್ರು. ಇನ್ನು ಶರ್ಬ್ ಅಂದರೆ ನೀರಾವರಿ ತೆರಿಗೆ. ಅಂದರೆ ಹೊಲಗದ್ದೆಗಳಿಗೆ ನೀರನ್ನು ಹರಿಸ್ಕೊಂಡ್ರೆ ಅದ್ರ ಮೇಲೂ ಕೂಡ ತೆರಿಗೆಯನ್ನು ಕಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ದೆಹಲಿ ಸುಲ್ತಾನ್ನ ಲೋಧಿ ಸಂತತಿಯಲ್ಲಿ ನಡೀತಾ ಇತ್ತು. ಕಮ್ಸ್ ಅಂದರೆ ಯುದ್ಧದ ಮೇಲಿನ ತೆರಿಗೆ. ಯಾರಾದರೂ ಯುದ್ಧ ಮಾಡ್ತಕ್ಕಂಥ ಸೋತ್ರೆ ಅಲ್ಲಿ ಹಾನಿ ಒಳಗಾದರೆ ಆ ಯುದ್ಧದ ಪರಿಹಾರವನ್ನು ಭರಿಸ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲಿ ನಡೀತಾ ಇತ್ತಪ್ಪ ಅಂತಂದರೆ ಈ ಲೋಧಿ ಸಂತತಿಯಲ್ಲಿ ನಡೀತಾ ಇತ್ತು. ಹೀಗೆ ಈ ಲೋಧಿ ಸಂತತಿಯ ಈ ಆರ್ಥಿಕ ಜೀವನ ಹೇಗಿತ್ತು ನೋಡಿ. ಲೋಧಿ ಸಂತತಿಯ ಆರ್ಥಿಕ ಜೀವನ ಹೇಗಿತ್ತಪ್ಪ ಅಂತಂದರೆ, ಕೈಗಾರಿಕೆ ಮತ್ತು ವ್ಯಾಪಾರ ಸಂಘಗಳನ್ನು ಹೊಂದಿದ್ದ ಇವರು ಗೃಹ ಕೈಗಾರಿಕೆಗಳಿಗೆ ಹೆಚ್ಚಿದ್ದವು. ಇವರ ಕಾಲದಲ್ಲಿ ಏನು ಮಾಡ್ತಂದರೆ ಗೃಹ ಕೈಗಾರಿಕೆಗಳು, ಮನೆಗೆಲಸದ ಕೈಗಾರಿಕೆಗಳು ಹೆಚ್ಚು ಮಾಡ್ತಾಯಿದ್ರು. ಇವರು ಆಂತರಿಕ ವ್ಯಾಪಾರ ಅಷ್ಟೇ ಅಲ್ಲದೆ ವಿದೇಶಿ ವ್ಯಾಪಾರ ಕೂಡ ಇವರ ಕಾಲದಲ್ಲಿ ಪ್ರಗತಿಯಲ್ಲಿತ್ತು ನೋಡಿ. ಇವರು ಅಲ್ಲೇ ಇದ್ದಲ್ಲಿ ವ್ಯಾಪಾರ ಮಾಡ್ತಾ ಇರಲಿಲ್ಲ, ಬೇರೆ ಬೇರೆ ದೇಶಗಳಿಗೆ ವ್ಯಾಪಾರವನ್ನು ಮಾಡ್ತಾಯಿದ್ರು. ಅಂದಿನ ಆಮದುಗಳೆಂದರೆ ಏನೆಂದರೆ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ರಲ್ಲ, ಅಂದರೆ ಕುದುರೆ, ಹೆಸರುಗತ್ತೆಗಳು, ಭೋಗದ ವಸ್ತುಗಳು, ಅಂದಿನ ರಫ್ತುಗಳಂತೆ ಆಹಾರ ಧಾನ್ಯಗಳು, ಬಟ್ಟೆಗಳು ಎಲ್ಲವನ್ನ ಆಮದು ಮಾಡಿಕೊಳ್ತಾ ಇದ್ರು. ಇಲ್ಲಿ ರೈತರು ಕಷ್ಟದ ಜೀವನವನ್ನು ನಡೆಸುತ್ತಿದ್ದರೆ ಇಲ್ಲಿ ಶ್ರೀಮಂತರು ಸುಖದ ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಅಮೀರ್ ಖುಸ್ರೋನ ಪ್ರಕಾರ ರಾಜನ ಕಿರೀಟದ ಪ್ರತಿಯೊಂದು ಮುತ್ತು ಬಡ ರೈತನ ಆಶಾರೂಪದ ಕಣ್ಣುಗಳಿಂದ ಬಂದ ಕಣ್ಣೀರಾಗಿತ್ತು. ಈ ಅಮೀರ್ ಖುಸ್ರೋ ಪ್ರಕಾರ ಏನು ಹೇಳ್ತಾನಂತಂದರೆ, ಈ ರಾಜನ ಕಿರೀಟ ಏನಿದೆಯಲ್ಲ ಇದು ಬಡವರ ಒಂದೊಂದು ಬೆವರಿನ ಹನಿಗಳಿಂದ ಶ್ರಮಿಸಿದ ದುಡ್ಡಾಗಿತ್ತು ಅಂತೇಳಿ ಅಮೀರ್ ಖುಸ್ರೋ ಇವರ ಪ್ರಕಾರ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹಾಗೆ ಈ ಲೂದಿ ಸಂತತಿಯಲ್ಲಿ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ನೋಡಿ. ಇವರ ಕಾಲದಲ್ಲಿ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅಂದರೆ, ಇವರ ಕಾಲದಲ್ಲಿ ಗುಲಾಮಗಿರಿ ಪದ್ಧತಿ ಜಾರಿಗೆ ಇತ್ತು. ಗುಲಾಮಗಿರಿ ಪದ್ಧತಿ ಅಂದ್ರೆ ಏನು? ಒಂದು ಮನೆಯ ಒಬ್ಬ ಸದಸ್ಯನನ್ನ ತನ್ನ ಸಾಮ್ರಾಜ್ಯದಲ್ಲಿ ಗುಲಾಮರನ್ನಾಗಿ ನೋಡ್ಕೊಳ್ತಾ ಇದ್ರು. ಹಾಗೆ ಇವ್ರ ಕಾಲದಲ್ಲಿ ಏನತ್ತಪ್ಪ ಅಂತಂದರೆ, ಇವ್ರ ಕಾಲದಲ್ಲಿ ಸಾಮಾನ್ಯ ವರ್ಗದ ಸ್ತ್ರೀಯರ ಮನೆ ಕೆಲಸದಲ್ಲಿ ನಿರತರಾಗ್ತಾ ಇದ್ರು. ಏನು ಸಾಮಾನ್ಯ ವರ್ಗದ ಸ್ತ್ರೀಯರು ಏನಿರ್ತಾರಲ್ಲ ಅವರು ಮನೆಯಲ್ಲೇ ಕೂತು ಕೆಲಸ ಮಾಡಬೇಕಾಗಿತ್ತು. ಆದರೆ ಇವರ ಕಾಲದಲ್ಲಿ ಇರ್ತಕ್ಕಂಥ ಮಹಿಳೆಯರು ಏನಿದಾರಲ್ಲ ಅವರು ವಿದ್ಯಾ ಕಲಿಕೆಯಲ್ಲಿ ಮುಂದುವರಿಬೇಕಾಗಿತ್ತು. ಸ್ತ್ರೀಯರಲ್ಲಿ ಕೆಳಜಾತಿ ಮತ್ತು ಮೇಲ್ಜಾತಿಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲಿತ್ತಂದರೆ ಲೋಧಿ ಸಂತತಿಯಲ್ಲಿತ್ತು. ಹಾಗೆ ಇವರ ಕಾಲದಲ್ಲಿ ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ ಅಂತ ಅನಿಷ್ಟ ಪದ್ಧತಿಗಳು ಅನುಸರಿಸ್ತಾ ಇದ್ರು. ಇವ್ರ ಕಾಲದಲ್ಲಿ ಏನು ಮಾಡ್ತಾ ಅಂದರೆ ಬಾಲ್ಯ ವಿವಾಹ ಮಾಡ್ತಾ ಇದ್ರು, ವರದಕ್ಷಿಣೆಯನ್ನು ಪಡೆದುಕೊಳ್ತಾ ಇದ್ರು, ಅನಿಷ್ಟ ಪದ್ಧತಿಗಳನ್ನು ರೂಢಿ ಮಾಡ್ಕೊಳ್ತಾ ಇದ್ರು. ಯಾಕಂದರೆ ಆಡಳಿತ ಬಕ್ಕಸ ತುಂಬಿಸಿಕೊಳ್ಳೋಕ್ಕಾಗಿ. ಇವರ ಕಾಲದಲ್ಲಿ ಹಿಂದೂ ಧಾರ್ಮಿಕ ವಿಧಿ ವಿಧಾನಗಳನ್ನು ಖಂಡಿಸ್ತಾ ಇದ್ರು. ಹಿಂದೂಗಳು ಯಾರಾದರೂ ಸಾಂಪ್ರದಾಯಿಕ
ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ, ಅವುಗಳನ್ನು ನಿಲ್ಲಿಸ್ತಾ ಇದ್ರು, ಖಂಡಿಸ್ತಾ ಇದ್ರು. ಎಲ್ಲಿ? ಈ ಲೋಧಿ ಸಂತತಿಯಲ್ಲಿ. ಇವರ ಕಾಲದಲ್ಲಿ ಜನರಿಗೆ ಮಾಟಗಾರಿಕೆ, ಜ್ಯೋತಿಷ್ಯ, ಇವರ ಕಾಲದಲ್ಲಿ ಮಾಟಗಾರಿಕೆ, ಜ್ಯೋತಿಷ್ಯ, ಪವಾಡ ನಂಬಿಕೆಗಳಿಗೆ ಅತಿ ಹೆಚ್ಚು ನಂಬಿಕೆ ಇತ್ತು. ಇವರ ಕಾಲದಲ್ಲಿ ಆ ಥರ ನಂಬಿಕೆಯನ್ನು ಮೂಡಿಸ್ತಾ ಇದ್ರು. ನಂಬಿಕೆಯ ಮುಖಾಂತರ ಅವರು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಜನರಿಗೆ ಮಾಟಗಾರಿಕೆ ಮತ್ತು ಜ್ಯೋತಿಷ್ಯದ ಒಂದು ಮೊರೆ ಹೋಗಲು ಅಂತ ಹೇಳಿ ತಿಳಿಸ್ತಾ ಇದ್ರು. ಎಲ್ಲಪ್ಪ ಅಂತಂದರೆ ಈ ಲೋಧಿ ಸಂತತಿಯಲ್ಲಿ ಸಾಮಾಜಿಕ ಜೀವನದಲ್ಲಿ ಈ ರೀತಿ ಒಂದು ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಇದಾದ ನಂತರ ಬರೋರೆ ಆರ್ಥಿಕ ಜೀವನ. ನೋಡಿದ್ವಿ, ಆಡಳಿತಾತ್ಮಕ ಜೀವನ ನೋಡಿದ್ವಿ, ತೆರಿಗೆ ವಿಧಿಸುವುದು ನೋಡಿದ್ವಿ, ಸಾಮಾಜಿಕ ಜೀವನ ನೋಡಿದ್ವಿ. ಈ ಕೊನೆಯದಾಗಿ ಏನಪ್ಪ ಅಂದರೆ ಆರ್ಥಿಕ ಜೀವನ ಇವರ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತೇಳಿ ನೋಡ್ತಾ ಹೋಗೋಣ. ನೋಡು, ಇವರ ಕಾಲದಲ್ಲಿ ಕೈಗಾರಿಕೆಗಳಿಗೆ ಮತ್ತು ವ್ಯಾಪಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ರು. ಯಾಕಂತಂದರೆ ಕೈಗಾರಿಕೆಗಳಿಂದ ಅತಿ ಹೆಚ್ಚು ಜನರಿಗೆ ಉದ್ಯೋಗ ಕೊಡಬೇಕಂತ ಅನ್ನಿಸ್ತಾ ಇತ್ತು ಅವರಿಗೆ. ಕೈಗಾರಿಕೆಗಳಿಂದ ಅತಿ ಹೆಚ್ಚು ಉದ್ಯೋಗಗಳು ಸಿಗ್ತಾ ಇದ್ವು, ಜನರಿಗೆ ಬದುಕಲಿಕ್ಕೆ ವ್ಯವಸ್ಥೆನ ಆಗ್ತೈತೆ ಅಂತೇಳಿ ಕೈಗಾರಿಕೆಗಳಿಗೆ ಮತ್ತು ವ್ಯಾಪಾರಗಳಿಗೆ ಹೆಚ್ಚಿನ ವ್ಯವಸ್ಥೆ ಮಾಡ್ತಾ ಇದ್ರು. ಇವರು ವ್ಯಾಪಾರ ತಮ್ಮಲ್ಲೇ ಮಾಡ್ತಾ ಇರಲ್ಲ, ವಿದೇಶಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ರು. ಕೈಗಾರಿಕೆಗಳಿಂದ ಚಿಕ್ಕ ಪುಟ್ಟ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ರು. ಈಗಂತೇಳಿ ಎಲ್ಲ ಆರ್ಥಿಕ ಜೀವನವನ್ನು ನಡೆಸ್ತಕ್ಕಂಥ ವ್ಯವಸ್ಥೆ ಎಲ್ಲಿತ್ತ ಬಂದರೆ ಈ ಲೋಧಿ ಸಂತತಿಯಲ್ಲಿ ನೋಡ್ತಾ ಹೋಗ್ತೀವಿ. ಇವರ ಕಾಲದಲ್ಲಿ ಗೃಹ ಕೈಗಾರಿಕೆಗಳಿಗೆ ಪ್ರಚಲಿತದಲ್ಲಿತ್ತು, ಹೆಚ್ಚಿನ ಮಹತ್ವ ಇತ್ತು. ಗೃಹ ಕೈಗಾರಿಕೆ ಅಂದ್ರೇನು? ಮನೆಗಳಲ್ಲಿ ಕೆಲಸ ಮಾಡೋದು, ಸಣ್ಣ ಸಣ್ಣ ಸಾಮಗ್ರಿಗಳನ್ನು ತಯಾರು ಮಾಡೋದು. ವ್ಯಾಪಾರಕ್ಕಾಗಿ ಸಣ್ಣ ಸಣ್ಣ ಮನೆಯಲ್ಲಿ ವ್ಯಾಪಾರ, ತಿಂಡಿ ದಿನಸ ಆಗಿರ್ಬೋದು, ಮಾರಾಟದ ವಸ್ತುಗಳಾಗಿರ್ಬೋದು, ಮನೆ ಕೆಲಸಕ್ಕೆ ಬೇಕಾಗಿರೋ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ವ್ಯವಸ್ಥೆ ಎಲ್ಲಿತ್ತಪ್ಪ ಅಂದರೆ ಈ ಲೋಧಿ ಸಂತತಿಯಲ್ಲಿ ನೋಡ್ತಾ ಹೋಗ್ತೀವಿ. ಇವರ ಕಾಲದಲ್ಲಿ ಭೂಕಂದಾಯ ಮುಖ್ಯ ಆದಾಯವಾಗಿತ್ತು. ಇವರ ಕಾಲದಲ್ಲಿ ಏನಾಗಿತ್ತು ಅಂದರೆ ಭೂಕಂದಾಯ ಮುಖ್ಯ ಆದಾಯವಾಗಿತ್ತು. ಯಾಕಂದರೆ ಭೂಮಿ ಅತಿ ಹೆಚ್ಚು ಪ್ರಮಾಣದ ಬೆಳೆಗಳನ್ನು ಬೆಳೆದರೆ ಅವರಿಗೆ ಲಾಭದಾಯಕ ಧಾನ್ಯಗಳ ಸಿಗ್ತಾ ಇತ್ತು. ಅದಕ್ಕಾಗಿ ಇವರ ಕಾಲದಲ್ಲಿ ಅತಿ ಹೆಚ್ಚು ಭೂಕಂದಾಯದ ಮುಖ್ಯ ಆದಾಯವಾಗಿತ್ತು. ಇವರ ಕಾಲದಲ್ಲಿ ಆಂತರಿಕ ವ್ಯಾಪಾರ ಹೆಚ್ಚಾಗಿತ್ತು. ಆಂತರಿಕ ವ್ಯಾಪಾರ ಅಂತಂದರೆ ಒಳಗ ಅಂದರೆ ದೇಶದ ಒಳಗಡೆ ತುಂಬ ರೀತಿಯ ಕೈಗಾರಿಕೆ ವ್ಯಾಪಾರಗಳನ್ನು ಮಾಡ್ತಾಯಿದ್ರು. ಅದಕ್ಕಾಗಿ ಆಂತರಿಕ ವ್ಯಾಪಾರ ಹೆಚ್ಚಾಗಿತ್ತು. ಇವರ ಕಾಲದಲ್ಲಿ ವಿದೇಶಿ ವ್ಯಾಪಾರ ಪ್ರಗತಿಯಲ್ಲಿತ್ತು, ಮುಂದುವರಿತಾ ಇತ್ತು. ಇವ್ರೇನು ಮಾಡ್ತಾರೆ ಅಂದರೆ ಭಾರತದಲ್ಲಿ ತಯಾರಿರ್ತಕ್ಕಂಥ ವಸ್ತುಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಮಾರಾಟ ಮಾಡ್ತಾಯಿದ್ರು. ಅದಕ್ಕೆ ವಿದೇಶಿ ವ್ಯಾಪಾರವನ್ನೇ ಪ್ರಗತಿಯಲ್ಲಿತ್ತು, ಹಂಗೆ ನಡೀತಾ ಇತ್ತದು. ಆದರೆ ಆಂತರಿಕ ವ್ಯಾಪಾರನ ಚೆನ್ನಾಗಿ ನಡೆಸ್ತಾ ಇದ್ರು. ನಮ್ಮ ದೇಶದ ವಸ್ತುಗಳನ್ನ ನಮ್ಮ ದೇಶದಲ್ಲಿ ಮಾರಾಟ ಮಾಡ್ತಾಯಿದ್ರು. ಅಂಥ ಒಂದು ವ್ಯವಸ್ಥೆ ಆರ್ಥಿಕ ಜೀವನದಲ್ಲಿ ನೋಡ್ತಾ ಹೋಗ್ತೀವಿ. ಇವರ ಕಾಲದಲ್ಲಿ ರೈತರು ಕಷ್ಟದ ಜೀವನ ನಡೆಸ್ತಾ ಇದ್ರು. ಆದರೆ ಶ್ರೀಮಂತರು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಯಾಕಂತಂದರೆ ರೈತರು ಭೂಮಿಯ ಮೇಲೆ ಅವಲಂಬಿತವಾಗಿ ವರ್ಷಾನುಗಟ್ಟಲೆ ದುಡಿತಾ ಇದ್ರು. ಆ ದುಡಿತಕ್ಕಂಥ ಒಂದು ಬೆಳೆಯಲ್ಲಿ ವಾರ್ಷಿಕ ಟ್ಯಾಕ್ಸ್ಗಳನ್ನು ವಿಧಿಸ್ತಾ ಇದ್ರು. ಅದಕ್ಕಾಗಿ ಅವರಿಗೆ ಕಷ್ಟವಾದ ಒಂದು ವ್ಯವಸ್ಥೆ ಅನ್ನಿಸ್ತಾ ಇತ್ತು. ಶ್ರೀಮಂತರು ಐಷಾರಾಮಿ ಜೀವನ ಹುದ್ದೆಗಳನ್ನ ನೇಮಕ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಇವರು ಹೇಳ್ತಾರೆ ಅಫ್ಘಾನಿಸ್ತಾನ, ಟಿಬೇಟ್, ಚೀನಾ ಹಾಗೂ ಮಧ್ಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕಗಳನ್ನು ಹೊಂದಿದ್ರು. ನಾ ಹೇಳಿದ್ನಲ್ಲ, ವಿದೇಶಿ ವ್ಯಾಪಾರ ಮಾಡ್ತಕ್ಕಂಥ ಇವರು ಅಫ್ಘಾನಿಸ್ತಾನ, ಟಿಬೇಟ್, ಚೀನಾ ಮತ್ತು ಮಧ್ಯ ಏಷ್ಯಾ ರಾಷ್ಟ್ರಗಳೊಂದಿಗೆ ಅಪಾರ ಪ್ರಮಾಣದ ವ್ಯಾಪಾರ ಸಂಬಂಧವನ್ನು ಏರ್ಪಟ್ಕೊಂಡಿದ್ರು. ಯಾಕಂದರೆ ಇಲ್ಲಿ ವಸ್ತುಗಳನ್ನು ತಯಾರು ಮಾಡಿ ಅಲ್ಲಿ ಹೋಗಿ ಮಾರಾಟ ಮಾಡಿ ಅಪಾರ ಪ್ರಮಾಣದ ದುಡ್ಡನ್ನು, ಸಂಪತ್ತನ್ನು ತೆಗೆದುಕೊಂಡು ಬರ್ತಾಯಿದ್ರು. ಇಲ್ಲಿ ತಮ್ಮ ಸ್ವಂತ ಮನೆಯಲ್ಲಿ ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನು ವಿದೇಶಕ್ಕೆ ಹೋಗಿ ಮಾರಾಟ ಮಾಡ್ತಾಯಿದ್ರು. ಭಾರತ ಎಲ್ಲ ವಸ್ತುಗಳನ್ನು ಬೇರೆದವ್ರಿಗೆ ಬಿಟ್ಟು ಕೊಡ್ತಾಯಿದ್ರು. ಅದಕ್ಕಾಗಿ ಇವ್ರ ಕಾಲದಲ್ಲಿ ಅಫ್ಘಾನಿಸ್ತಾನ, ಟಿಬೇಟ್, ಚೀನಾ ಹಾಗೂ ಮಧ್ಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ಉತ್ತಮವಾದ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು. ಯಾರಪ್ಪ ಅಂತಂದರೆ ಈ ಲೋಧಿ ಸಂತತಿಯ ಒಂದು ವ್ಯವಸ್ಥೆಯಲ್ಲಿ. ಹಾಗೂ ಇವರ ಕಾಲದಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೆ ಯಾವ ರೀತಿ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಇವ್ರ ಕಾಲದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಇದ್ದಂತೆ ಕಲೆ ಮತ್ತು ವಾಸ್ತುಶಿಲ್ಪದ ಕೂಡ ಪ್ರಗತಿಯಲ್ಲಿತ್ತು. ಕಲೆ ಮತ್ತು ವಾಸ್ತುಶಿಲ್ಪ ಅಂದ್ರೇನು? ಕಲೆ ಮತ್ತು ವಾಸ್ತುಶಿಲ್ಪ ಅಂತಂದರೆ ಭರತನಾಟ್ಯ ಆಗಿರ್ಬೋದು, ವಾಸ್ತುಶಿಲ್ಪಗಳ ರಚನೆ ಮಾಡೋದಾಗಿರ್ಬೋದು, ಶೈಲಿಗಳನ್ನಾಗಿರ್ಬೋದು, ಕಟ್ಟಡ ಶೈಲಿಗಳನ್ನು ಕಟ್ಟೋದಾಗಿರ್ಬೋದು, ಮೂರ್ತಿಗಳ ಕೆತ್ತನೆ ಆಗೋದು, ಇಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ರು ಇವರ ಕಾಲದಲ್ಲಿ. ಇವರು ಇಂಡೋ ಮತ್ತು ಇಸ್ಲಾಂ ಶೈಲಿಯ ಕಟ್ಟಡಗಳನ್ನು ಕಟ್ತಾಯಿದ್ರು. ಇಂಡೋ ಸಾರ್ಸನಿಕ್ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳನ್ನ ಒಗ್ಗೂಡಿಸಿ ಆ ಎರಡೂ ಶೈಲಿಯನ್ನು ಮಿಕ್ಸ್ ಮಾಡಿ ಕಟ್ಟಡಗಳನ್ನ ಕಟ್ತಾಯಿದ್ರು. ಅದಕ್ಕೆ ಇಂಡೋ ಸಾರ್ಸನಿಕ್ ಅಂತ ಕರೀತಾರೆ. ಅವ್ರದ್ದೊಂದು ಅರ್ಧ ಭಾಗ, ಇವ್ರದ್ದೊಂದು ಅರ್ಧ ಭಾಗ, ಎರಡು ಮಿಕ್ಸ್ ಮಾಡಿ
ಗುಡಿ ಕೈಗಾರಿಕೆಗಳನ್ನು ಕಟ್ತಾಯಿದ್ರು, ಮಸೀದಿಗಳನ್ನು ಕಟ್ತಾಯಿದ್ರು, ಕಟ್ಟಡಗಳನ್ನು ಕಟ್ತಾಯಿದ್ರು, ಮೂರ್ತಿಗಳನ್ನು ಕೆತ್ತನೆ ಮಾಡ್ತಾಯಿದ್ರು. ಅದಕ್ಕೆ ಇವರು ಇಂಡೋ ಸಾರ್ಸಿಕ್ ಎಂದರೆ ಇಂಡೋ ಮತ್ತು ಇಸ್ಲಾಂ ಶೈಲಿಯ ಕಟ್ಟಡಗಳನ್ನು ಕಟ್ತಾ ಇದ್ರು ಇವ್ರ ಕಾಲದಲ್ಲಿ. ಎತ್ತರದ ಜಗಲಿ ಮೇಲೆ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಯಾಕೆ ನಿರ್ಮಾಣ ಮಾಡ್ತಾ ಅಂತಂದರೆ ಸುಮಾರು 10ರಿಂದ 15 ವರ್ಷಗಳ ಕಾಲಾವಧಿಯಲ್ಲಿ ಆ ಮನೆಯ ಒಂದಿಂತು ಬದಲಾವಣೆ ಆಗ್ತದೆ, ಭೂಮಿಯ ವಾತಾವರಣದಲ್ಲಿ ಬದಲಾವಣೆ ಆಗ್ತದಲ್ಲ, ನಾವು ಕೂಡ ಆ ಸಮಯದಲ್ಲಿ ಆ ಭೂಮಿಗೆ ಸಮನಾಗಿ ನಮ್ಮ ಜೀವನವನ್ನು ನಡೆಸಬೇಕಂತೇಳಿ ಎತ್ತರ ಜಗಲಿಯ ಮೇಲೆ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. 4 ದಿಕ್ಕುಗಳಲ್ಲಿ 4 ಮಿನಾರ್ಗಳನ್ನು ಕಟ್ತಾಯಿದ್ರು. 4 ಮಿನಾರ್ ಅಂತಂದರೆ 4 ದಿಕ್ಕುಗಳ 4 ಒಂದು ಸಂಪದ್ಭರಿತ ದೇವಸ್ಥಾನದ ಮಿನಾರ್ಗಳನ್ನು ಕಟ್ತಾಯಿದ್ರು. ಹೀಗೆ ಇವರು ವಿಶಾಲವಾದ ಗುಮ್ಮಟ ಹಾಗೂ ಕಮಾನುಗಳನ್ನು ರಚನೆ ಮಾಡ್ತಾಯಿದ್ರು. ಇವರು ಏನು ಮಾಡ್ತಾಯಿದ್ರು ಅಂತಂದರೆ ತಮ್ಮ ಊರಿನ ವೈಶಿಷ್ಟ್ಯತೆಯನ್ನು ತಿಳಿಸೋಗೋಸ್ಕರಕ್ಕಾಗಿ ವಿಶಾಲವಾದ ಗುಮ್ಮಟವನ್ನು ಕಟ್ತಾಯಿದ್ರು. ಆ ಗುಮ್ಮಟಕ್ಕೆ ಹೋಗಿರ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಏನು ಜಾರಿಗೆ ಆದರೂ ಜನರಿಗೆ ಆ ಗುಮ್ಮಟಕ್ಕೆ ದಾರಿಯನ್ನು ಗೊತ್ತಾಗ್ತಾ ಇದ್ದರೆ ಸುಮಾರು ಒಂದು 2-3 ಕಿಲೋಮೀಟರ್ ದೂರದ ಮುಂಚಿತವಾಗಿ ಅವು ಕಮಾನುಗಳನ್ನು ರಚನೆ ಮಾಡ್ತಾಯಿದ್ರು. ಇದು ಗುಮ್ಮಟಕ್ಕೆ ಹೋಗತಕ್ಕಂಥ ಒಂದು ದಾರಿ. ಆ ಗುಮ್ಮಟದಲ್ಲಿರ್ತಕ್ಕಂಥ ವಿಶೇಷತೆಗಳನ್ನ ಕೆಲವು ಕಲ್ಲಿನ ಮೇಲೆ ಕೆತ್ತನೆ ಮಾಡಿ ಕಮಾನುಗಳನ್ನು ರಚನೆ ಮಾಡ್ತಾಯಿದ್ರು. ಇವರ ಕಾಲದಲ್ಲಿರ್ತಕ್ಕಂಥ ಒಂದು ಕಲೆ ವಾಸ್ತುಶಿಲ್ಪದ ವಿಶೇಷತೆ. ಇವರೇನು ಮಾಡ್ತಾಯಿದ್ರು ಗೊತ್ತಾ? ದೆಹಲಿಯ ಕುತುಬ್ ಮಿನಾರ್ ಆಗಿರ್ತಕ್ಕಂಥ 220 ಅಡಿ ಎತ್ತರ ಏನಿದೆಯಲ್ಲ, ಇದನ್ನು ನಿಲ್ತಕ್ಕಂಥವ್ರು ಇದೇ ಸಂತತಿಯವರೇ. ಚಿಕ್ಕ ಪುಟ್ಟ ಕಟ್ಟಡಗಳನ್ನು ರಿಪೇರಿ ಮಾಡ್ತಾಯಿದ್ರು. ಈ ಗಿಯಾಸುದ್ದೀನ್ ಬಲ್ಬನ್ ಏನಿದಾನಲ್ಲ, ಈ ಗಿಯಾಸುದ್ದೀನ್ ಬಲ್ಬನ್ 4 ಮಜಲುಗಳನ್ನು ಸಿಡಿಮದ್ದಲುಗಳನ್ನು ತಯಾರಿಸಿದ 2 ಚಿಕ್ಕ ಮಜಲುಗಳನ್ನಾಗಿ ಮಾಡ್ತಿದ್ದ. ಯಾಕಂತಂದರೆ ಒಂದು ವೇಳೆ ಸಿಡಿಲು ಬಡಿದ್ರೆ ಆ ಬಿಲ್ಡಿಂಗ್ ಬೀಳ್ಬಾರ್ದಂತೇಳಿ ಈ ಥರ 4 ಮಜಲುಗಳನ್ನು ಸಿಡಿಲುಗಳನ್ನು ತಪ್ಪಿಸೋಕ್ಕೋಸ್ಕರ ರಚನೆ ಮಾಡ್ತಾಯಿದ್ದ. ಆಗ ಫಿರೋಜ್ ಶಾ ತುಘಲಕ್ ಏನಿದಾನಲ್ಲ, ಯಾರಪ್ಪ ಅಂದರೆ ಈ ಫಿರೋಜ್ ಶಾ ತುಘಲಕ್ ಇಲ್ತುಮಸ್ನ ಗೋರಿ ಕುವತ್ ಉಲ್ ಇಸ್ಲಾಂ ಹೀಗೆ ಪಕ್ಕದಲ್ಲಿದೆ. ಈ ಫಿರೋಜ್ ಶಾ ತುಘಲಕ್ನ ಮಸೀದಿ ಏನಿದೆಯಲ್ಲ, ಇದು ಇಲ್ತುಮಸ್ ಗೋರಿಯ ಪಕ್ಕದಲ್ಲಿ ಕುವತ್ ಉಲ್ ಇಸ್ಲಾಂ ಪಕ್ಕದಲ್ಲಿದೆ ಅಂತೇಳಿ, ಅವ್ರ ಗೋರಿ ಕೂಡ ಇವ್ರು ಇಲ್ತುಮಸ್ ಪಕ್ಕದಲ್ಲಿ ಇದೆ ಅಂತೇಳಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇಲ್ತುಮಸ್ ಏನಿದಲ್ಲ ಗೋರಿ ಕಟ್ಟಡದ ಪಿತಾಮಹ ಅಂತ ಕರೆದ್ರು. ಯಾಕಂದರೆ ಇಲ್ತುಮಸ್ ಬರೀ ಗೋರಿಗಳನ್ನ ಕಟ್ತಾ ಇದ್ದೇವ, ಅಂದರೆ ಸತ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೋರಿಗಳನ್ನು ಕಟ್ತಾ ಇದ್ದ, ಹಲವಾರು ಗೋರಿಗಳನ್ನು ಕಟ್ತದ. ಅದಕ್ಕೋಸ್ಕರ ಈತನನ್ನು ಇಲ್ತುಮಸ್ನ ಏನಂತ ಕರೀತಾರೆ ಅಂತಂದರೆ ಗೋರಿ ಕಟ್ಟಡದ ಪಿತಾಮಹ ಅಂತ ಕರೆದ್ರು. ಗೋರಿಗಳ ಕಟ್ಟಡದ ಪಿತಾಮಹ ಅಂತೇಳಿ ಕರಿತಾ ಹೋದರು. ನೋಡಿ, ದೆಹಲಿಯಲ್ಲಿ ಕುತುಬ್ ಮಿನಾರ್ 220 ಅಡಿ ಇದಲ್ಲ ನೋಡಿ. ಆಗಿನ ಕಾಲದಲ್ಲಿ ರಚನೆ ಮಾಡ್ತಕ್ಕಂಥ ಏನು ಕುತುಬ್ ಮಿನಾರ್ ಇದಲ್ಲ, ಇಲ್ಲಿವರೆಗೂ ಒಂದು ಚೂರು ತಿಕ್ಕಿಡದಲ್ಲಿ ನಾನು ಹೋಗಿದ್ದೆ. 2023ರಲ್ಲಿ 1 ತಿಂಗಳು ನಾನು ದೆಹಲಿ ಪ್ರವಾಸಕ್ಕೆ ಹೋಗಿದ್ದೆ. ಪ್ರವಾಸಕ್ಕೆ ಹೋದಂಥ ನಾನು ಈ ಕುತುಬ್ ಮಿನಾರ್ಗೆ ವಿಸಿಟ್ ಕೊಡ್ತೀನಿ. ಅಲ್ಲಿ ಸುತ್ತಲಿರ್ತಕ್ಕಂಥ ಕಟ್ಟಡ ವ್ಯವಸ್ಥೆ ಹಳಿದಾಗಿದೆ. ಆದರೆ ಅದು ಏನು ಕುತುಬ್ ಮಿನಾರ್ ಅಲ್ಲ, 225 ಅಡಿ ಎತ್ತರ ಏನಿದೆಯಲ್ಲ, ಇದು ಕೂಡ ಕುಂಚುತ್ತು ಬದಲಾವಣೆನೋ ಅಂತಿಲ್ಲ. ಆಗಿನ ಕಾಲದಲ್ಲಿ ಹೆಂಗಿತ್ತು ಈಗ ಕೂಡ ಹಾಗೇ ಇದೆ. ಈ ಕುತುಬ್ ಮಿನಾರ್ ನೋಡಲು ಸುಮಾರು ರಾತ್ರಿ 8 ಗಂಟೆ 9 ಗಂಟೆಗೆ ಅಲ್ಲಿಗೆ ಹೋಗ್ಬೇಕು. ಆಗ ಮಾತ್ರ ಚೆನ್ನಾಗಿ ಕಾಣಿಸ್ತಿರ್ತದೆ. ಲೈಟ್ ವ್ಯವಸ್ಥೆ ಮಾಡಿದ್ದಾರೆ, ಒಂದು ಒಳ್ಳೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗೆ ಈ ಸಂಪೂರ್ಣವನ್ನು ಪಾಠವನ್ನು ನೋಡ್ಕೊಂಡ್ವಿ. ಈ ಪಾಠದ ಮೇಲಿನ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆಗಳಂತಂದರೆ ಮೊದಲನೇದಾಗಿ, ಭಾರತದಲ್ಲಿ ಅತಿ ಹೆಚ್ಚು ದೊಡ್ಡ ಪ್ರಮಾಣದ ಕಾಲುವೆ ಸಂಕೀರ್ಣವನ್ನು ನಿರ್ಮಿಸಿದ ದೆಹಲಿ ಸುಲ್ತಾನ ಯಾರು ಅಂತೇಳಿ ಪ್ರಶ್ನೆ. ಏನಪ್ಪ ಅಂತಂದರೆ ಮೊದಲನೇ ಕ್ವಶನ್ ನೋಡಿ, ಯಾಕಂದ್ರೆ ನಿನ್ನೆ ತರಗತಿಯಲ್ಲಿ ಉಳಿದು ಕ್ವಶನ್ಸ್ಗಳು ಡಿಸ್ಕಸ್ ಮಾಡಿದ್ವಿ. ಇವತ್ತೇನಂತಂದರೆ ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದ ಕಾಲುವೆ ಸಂಕೀರ್ಣವನ್ನು ನಿರ್ಮಿಸಿದ ವ್ಯಕ್ತಿ ಯಾರು, ದೆಹಲಿ ಸುಲ್ತಾನರಲ್ಲಿ ವ್ಯಕ್ತಿ ಯಾರಂತಂದರೆ ಅದು ಗಿಯಾಸುದ್ದೀನ್ ಬಲ್ಬನ್. ಯಾರಪ್ಪ ಅಂತಂದರೆ ಗಿಯಾಸುದ್ದೀನ್ ಬಲ್ಬನ್. ನೋಡಿ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು KPSCಯಲ್ಲಿ ಹಲವಾರು ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳಿವೆಲ್ಲ. ಹಾಗೆ ಎರಡನೇ ಕ್ವಶನ್ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಕ್ರಿಸ್ತಶಕ 1504ರಲ್ಲಿ ಆಗ್ರಾ ನಗರವನ್ನು ಯಾರು ನಿರ್ಮಿಸಿದರು ಅಂತೇಳಿ ಕ್ವಶನ್. ಯಾರು ನಿರ್ಮಿಸಿದ್ರು? ಆಗ್ರಾ ನಗರವನ್ನು ಯಾರು ನಿರ್ಮಿಸಿದರು ನೋಡಿ, ಕಮೆಂಟ್ಸ್ ಮಾಡಿ ನೋಡುವ. ಕ್ರಿಸ್ತಶಕ 1504ರಲ್ಲಿ ಆಗ್ರಾ ನಗರವನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದರೆ ಸಿಕಂದರ್ ಲೋಧಿ ಅಂತ ನೋಡ್ತಾ ಹೋಗ್ತೀವಿ. ಯಾಕಂತಂದರೆ
ದೆಹಲಿಯಿಂದ ಆಗ್ರಾಕ್ಕೆ ತನ್ನ ರಾಜಧಾನಿ ವರ್ಗಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಸಿಕಂದರ್ ಲೋಧಿ. ಆಡಳಿತಕ್ಕೆ ಅನುಕೂಲಕ್ಕಾಗಿ ದೆಹಲಿಯಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಆಗ್ರಾ ತರಿಸಿ ಆಗ್ರಾ ನಗರವನ್ನು ನಿರ್ಮಾಣ ಮಾಡಿ ಆಡಳಿತ ನಡೆಸ್ತಾ ಇದ್ದ. ಯಾರಪ್ಪ ಅಂದರೆ ಈ ಸಿಕಂದರ್ ಲೋಧಿ. ಕೃಷಕ 1504ರಲ್ಲಿ ಆಗ್ರಾ ನಗರವನ್ನು ನಿರ್ಮಿಸಿ ಆಡಳಿತ ಮಾಡ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಸಿಕಂದರ್ ಲೋಧಿ ಅಂತ ನೋಡ್ತಾ ಹೋಗ್ತೀವಿ. 19ನೇ ಕ್ವಶನ್ ನೋಡಿ. ಈ ಅಲಾವುದ್ದೀನ್ ಖಿಲ್ಜಿ ಈ ಕೆಳಗಿನ ದಾಳಿಯ ಸಂದರ್ಭದಲ್ಲಿ ತನ್ನ ಪ್ರಸಿದ್ಧ ಸೇನಾಧಿಪತಿಯಾದ ಮಲ್ಲಿಕ್ ಕಾಫರ್ನನ್ನು ಹಜಾರ್ ಅಥವಾ 1000 ದಿನಾರ್ಗಳಿಗೆ ಕೊಂಡುಕೊಂಡಿದ್ದನು. ಯಾಕೆ? ಯಾವ ಸಂದರ್ಭದಲ್ಲಿ ಕೊಂಡುಕೊಂಡ್ರು? ಈ ಅಲಾವುದ್ದೀನ್ ಖಿಲ್ಜಿ ಇದನ್ನಲ್ಲ, ಯಾವ ದಾಳಿಯ ಸಂದರ್ಭದಲ್ಲಿ ತನ್ನ ಪ್ರಸಿದ್ಧ ಸೇನಾಧಿಪತಿಯ ಮಲ್ಲಿಕ್ ಕಾಫರ್ ಏನಿದಲ್ಲ, ಈತ ಅಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ಸೇನಾಧಿಪತಿ. ಈತ ಯಾರ ಮೇಲೆ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಸರನ್ನು ಪಡೆದುಕೊಳ್ತಾನ ಅಂತೇಳಿ ಕ್ವಶನ್ ನೋಡಿ. ಅಲಾವುದ್ದೀನ್ ಖಿಲ್ಜಿ ಸಂದರ್ಭದಲ್ಲಿ ತನ್ನ ಪ್ರಸಿದ್ಧ ಸೇನಾಧಿಪತಿಯಾಗಿರ್ತಕ್ಕಂಥ ಮಲ್ಲಿಕ್ ಕಾಫರ್ ಏನಂತಂದರೆ ಮಾಳ್ವಾದ ಮೇಲೆ ದಾಳಿ ಮಾಡಿದ್ನಲ್ಲ, ಈ ಮಾಳ್ವಾದ ಮೇಲೆ ದಾಳಿ ಮಾಡಿ ಗೆದ್ದು ಬಂದು ಅದರ ಸಂತೋಷಕ್ಕಾಗಿ ಇವನ್ ಯಾರಪ್ಪ ಅಲಾವುದ್ದೀನ್ ಖಿಲ್ಜಿ ಏನಂತ ಕರಿತಂತಂದರೆ ಹಜಾರ್ ನಿಜಾಮುದ್ದೀನ್ ಅಂತೇಳಿ ಕರಿತಾ ಹೋಗ್ತಾನೆ. ಮಲ್ಲಿಕ್ ಕಾಫರ್ನ ಹಜಾರ್ 1000 ದಿನಾರ್ಗಳ ರಾಜ ಅಂತೇಳಿ ಯಾರು ಕರೆದ್ರಪ್ಪ ಅಂದರೆ ಅಲಾವುದ್ದೀನ್ ಖಿಲ್ಜಿ ಕರೆದ ಹೋದ. ಯಾವ ಸಂದರ್ಭದಲ್ಲಿ ಅಂದರೆ ಮಾಳ್ವಾದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ. ಅದಕ್ಕೆ ಮಲ್ಲಿಕ್ ಕಾಫರ್ನ 1000 ದಿನಾರ್ಗಳ ರಾಜ ಅಂತೇಳಿ ಕರಿತಾ ಹೋಗ್ತಾರೆ. ಹಜಾರ್ ಅಂತಂದರೆ 1000 ರಾಜರುಗಳ ರಾಜ, ದಿನಾರ್ಗಳ 1000 ದಿನಾರ್ಗಳನ್ನು ಇರ್ತಕ್ಕಂಥ ಒಬ್ಬ ರಾಜ ಅಂತೇಳಿ ಕರಿತಾ ಹೋಗ್ತಾರೆ. ಯಾರಪ್ಪ? ಅಲಾವುದ್ದೀನ್ ಖಿಲ್ಜಿ. ಯಾರನ್ನ ಕರಿತಾರೆ ಅಂದರೆ ಮಲ್ಲಿಕ್ ಕಾಫರನ್ನು ಕರಿತಾ ಹೋಗ್ತಾನೆ. ನೋಡಿ 20ನೇ ಕ್ವಶನ್ ನೋಡಿ. 20ನೇ ಕ್ವಶನ್ ಏನಂತಂದರೆ ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ದಿವಾನ್ ಹೇ ಕೋಯಿ ಇದು ಏನು ಅಂತೇಳಿ, ಇದು ಯಾವ ಇಲಾಖೆ? ಮೊಹಮ್ಮದ್ ಬಿನ್ ತುಘಲಕ್ ಏನು ಸ್ಥಾಪಿಸಿದ ಮೊದಲ ಇಲಾಖೆ ಅದಲ್ಲ, ಅವನ ಕಾಲದಲ್ಲಿ 4 ಇಲಾಖೆಗಳ ಸ್ಥಾಪನೆ ಮಾಡಿದಂತ ಹೇಳಿದಿಲ್ಲ, ಆ 4 ಇಲಾಖೆಗಳಲ್ಲಿ ಈ ದಿವಾನಿ ಕೋಯಿ ಅನ್ನೋದು ಇದು ಏನು? ಯಾವ ಇಲಾಖೆ ಇದು? ದಿವಾನಿ ಕೋಯಿ ಅಂತಂದರೆ ಇದೊಂದು ಕೃಷಿ ಇಲಾಖೆ. ಇದೊಂದು ಯಾವುದಪ್ಪ ಅಂದರೆ ಕೃಷಿ ಇಲಾಖೆ. ಮೊಹಮ್ಮದ್ ಬಿನ್ ತುಘಲಕ್ನ ಕಾಲದಲ್ಲಿ 4-5 ಮನೆತನಗಳು 5 ಇಲಾಖೆಗಳನ್ನು ಸ್ಥಾಪಿಸ್ತಾನೆ. ಆ 5 ಇಲಾಖೆಗಳಲ್ಲಿ ದಿವಾನಿ ಕೋಯಿ ಅನ್ನೋದು ಒಂದು ಕೃಷಿ ಇಲಾಖೆ. ದಿವಾನ್ ಕೋಯಿ ಅನ್ನೋದು ಒಂದು ಕೃಷಿ ಇಲಾಖೆ. ಹೀಗೆ ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ಹೊಸ ಟೆಂಪ್ಲೇಟ್ಸ್ ಮುಖಾಂತರ ನಿಮಗೆ ಪಾಠ ಬೋಧನೆಯನ್ನು ಮಾಡ್ತಾ ಬಂದೆ. ಅದಕ್ಕಾಗಿ ಹೆಚ್ಚಿನ ವಿಡಿಯೋಗಳು ನನಗೇನಾದರೂ ಈ ತರಗತಿಗೆ ಸಂಬಂಧಪಟ್ಟಂತೆ ನೋಟ್ಸ್ ಬೇಕಾತಂದರೆ ನಾನು ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದ್ದೀನಿ, ಬಿಸಿಲು ನಾಡು ಬಳಗ ಶಾಪುರ್ ಅಂತೇಳಿ. ಯಾಕಂತಂದರೆ ನಾವು ಬಿಸಿಲು ನಾಡಿನವರು, ಶಾಪುರ್ ತಾಲೂಕಿನವರು, ಯಾದಗಿರಿ ಜಿಲ್ಲೆಯವರು. ಯಾವಾಗ ನಮ್ಮನ್ನು ಹಿಂದುಳಿದ ಜಿಲ್ಲೆ ಅಂತ ಕರಿತಾ ಇದ್ದಾರಲ್ಲ, ಆ ಹಿಂದುಳಿದ ಜಿಲ್ಲೆಯಲ್ಲಿ ಬದುಕಿರ್ತಕ್ಕಂಥ ವ್ಯಕ್ತಿಗಳು ನಾವು. ಅದಕ್ಕಾಗಿ ಬಿಸಿಲು ನಾಡು ಬಳಗ ಅಂತೇಳಿ ಒಂದು ಚಾನಲನ್ನು ಓಪನ್ ಮಾಡಿದ್ದೀನಿ, ಟೆಲಿಗ್ರಾಮ್ ಚಾನಲ್ನ. ಅಲ್ಲಿ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ನೋಟ್ಸನ್ನು PDF ನೋಟ್ಸನ್ನು ಅಲ್ಲಿ ಬಿಟ್ಟಿರ್ತಾನೆ. ಹಾಗೆ ಪ್ರತಿದಿನ ಕ್ವಿಜ್ಜನ್ನು ನಡೆಸ್ತಾ ಇದ್ದೀನಿ. ಸುಮಾರು 60 ಕ್ವಶನ್ಸು ಆ ಪೋಲ್ಗಳ ಮುಖಾಂತರ ಒಂದು ಕ್ವಿಜ್ಜನ್ನು ನಡೆಸ್ತಾ ಇದ್ದೀನಿ. ಆ ಕ್ವಿಜ್ಜಿಗೆ ಅಟೆಂಡ್ ಆಗಿರಿ, ಕೆಲವು ಇಂಪಾರ್ಟೆಂಟ್ ಮಾಹಿತಿಯನ್ನು ಪಡೆದುಕೊಳ್ರಿ. ಯಾಕಂತಂದರೆ ಈಗ ಮತ್ತೆ KS ಮರುಪರೀಕ್ಷೆ ಆಯಿತು. ಈ KS ಮರುಪರೀಕ್ಷೆಗಳ ಕೆಲವು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗ್ಬೋದು. ಮುಂದಿನ ದಿನಮಾನಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಫೈಂಡ್ ಔಟ್ ಮಾಡಿ ಈ ಕ್ವಶನ್ಸ್ಗಳನ್ನು ಒಂದ್ಸರಿ ಏನು ಮಾಡೋಣ ಅಂತಂದರೆ ಸಬ್ಮಿಟ್ ಮಾಡೋಣ. ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿ ಮತ್ತು ತರಗತಿಯನ್ನು ತೆಗೆದುಕೊಳ್ಳೋಣ. ಅದಕ್ಕೆ ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಸಂಪೂರ್ಣ ತರಗತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮುಂದಿನ ಒಂದು ಯಾವ ರೀತಿ ಬದಲಾವಣೆ ಆಗಬೇಕು, ಬದಲಾವಣೆಯ ಮುಖ್ಯ ಉದ್ದೇಶಗಳನ್ನು ನಿಮಗೆಲ್ಲ ಮಾಡ್ತಾ ಹೋಗ್ತೀನಿ. ತರಗತಿಗಳಿಗೆ ತಕ್ಕಂತೆ ಪಾಠ ಬೋಧನೆಯನ್ನು ನೀಡ್ತಾ ಹೋಗ್ತೀನಿ. ಅದಕ್ಕಾಗಿ ನೀವು ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಈ ಚಾನಲನ್ನು ಬೆಳೆಸ್ರಿ ಅಂತೇಳಿ ಈ ಅಧ್ಯಯನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.